இந்தா வந்துட்டேன் ராசா. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ಚಾನೆಲಲ್ಲಿ ಇವತ್ತೇನು ಮಾಡ್ತಿರೋ ವಿಡಿಯೋ ಅಂದರೆ, ನಾನು ಹೋಗಿದ್ದು ಮಲೇಷ್ಯಾ ಟ್ರಿಪ್ಗೆ. ಎಕ್ಸ್ಪೆನ್ಸಸ್ ಬಗ್ಗೆ ಎಲ್ಲ ನಾನು ಎಲ್ಲೂ ತುಂಬ ಹೇಳ್ಕೊಳಕ್ಕಾಗಿಲ್ಲ. ಅದು ಹೇಳೋಕ್ಕಾಗಿಲ್ಲ ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗೋಗ್ಬಿಡುತ್ತೆ, ಒಂದೊಂದು ಎಕ್ಸ್ಪೆನ್ಸ್ ಹೇಳೋಕ್ಕಾಗುತ್ತೆ ಅಂತ. ಅದಕ್ಕೋಸ್ಕರ ಇವಾಗ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಏನೇನು ಎಕ್ಸ್ಪೆನ್ಸ್ ಎಲ್ಲೆಲ್ಲಿ ಹೆಂಗೆ ಖರ್ಚು ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಂಡು ಹೋಗ್ತೀನಿ. ಫ್ರಮ್ ದ ಡೇ ಒನ್ ನನ್ನ ಮನೆಯಿಂದ ಬಿಡೋಕ್ಕಿಂತ ಮುಂಚೆ ಏನೇನು ಪ್ರಿಪ್ರೇಷನ್ ಇತ್ತೋ ನಾನು ಎಲ್ಲಾನು ಹೇಳ್ಕೊಂಡು ಹೋಗೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಒನ್ ಬೈ ಒನ್ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಫಸ್ಟ್ ನನ್ನ ಕರೆನ್ಸಿ ಎಕ್ಸ್ಚೇಂಜ್ ವೀಸಾ ಇಲ್ಲ ಮಲೇಷ್ಯಾಗೆ, ಅದರಿಂದ ವೀಸಾ ಬಗ್ಗೆ ಏನಿಲ್ಲ. ಅದೊಂದು ಪ್ರೋಸೆಸ್ ಇದೆ ಏನು ಮಾಡ್ಬೇಕಂತ, ಅದು ಹೇಳ್ತೀನಿ ಬರೋ ಸ್ಟೆಪ್ಪಲ್ಲಿ. ಫಸ್ಟ್ ಕರೆನ್ಸಿ ಎಕ್ಸ್ಚೇಂಜು ನಾನು ಓರಿಯೆಂಟ್ ಎಕ್ಸ್ಚೇಂಜಲ್ಲಿ ಮಾಡಿಕೊಂಡೆ. ಅದು ಮಾರತಳ್ಳಿ ಬ್ರಿಡ್ಜು, ಮಾಲ್ಗುಡೀಸ್ ಡಾಬಾಸ್ ಫಸ್ಟ್ ಫ್ಲೋರಲ್ಲಿದೆ ಓರಿಯೆಂಟ್ ಎಕ್ಸ್ಚೇಂಜ್ ಅಂತ. ಆಲ್ ಟೈಪ್ ಆಫ್ ಕರೆನ್ಸಿ ಮಾಡ್ತಾರಲ್ಲಿ. ಅಲ್ಲಿ ಫಸ್ಟ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಕೊಂಡೆ. ಅಲ್ಲೊಂದು ನಾನು 20,000 ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಕೊಂಡೆ. ಮತ್ತೆ ನೆಕ್ಸ್ಟ್ ಪ್ಯಾಕಿಂಗ್ದು ವಿಡಿಯೋಸ್ ಇದೆ. ನಾನು ಪ್ಯಾಕಿಂಗ್ ಮಾಡಿರೋ ಇಮೇಜ್ ಇಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ. ಆಮೇಲೆ ನಿಮ್ಗೆ ಇಲ್ಲಿಂದ ಹೋಗೋ ಫೆಸಿಲಿಟಿಗೆ ನೀವು ಕ್ಯಾಬೇ ಮಾಡ್ಬೇಕಂತ ಏನು ಜರೂರತ್ತಿಲ್ಲ. ನಿಮ್ಗೆ ಹಂಗೆ ನೀವು ಇಲ್ಲಿಂದ ಏರ್ಪೋರ್ಟ್ಗೆ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ವೋಲ್ವೋ ಬಸ್ ಫೆಸಿಲಿಟಿ ಮಾಡಿದ್ದಾರೆ. ನಾನು ಹೋಗಿದ್ದು ಎಚ್ ಎಲ್ ಇಂದ ನನಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ವರೆಗೂ ಇಲ್ಲಿಂದ ಎಲ್ಲ ಬಸ್ ಹೋಗೋದು 265 ರೂಪಾಯಿ ಚಾರ್ಜ್ ಮಾಡಿದ್ರು ಹೋಗೋಕ್ಕೆ. ಮತ್ತೆ ಅಲ್ಲಿಂದ ಫ್ರೀ ಶಟಲ್ ಇದೆ. ಟರ್ಮಿನಲ್ 1ಇಂದ ಟರ್ಮಿನಲ್ 2 ಹೋಗೋಕ್ಕೆ ಫ್ರೀ ಶಟಲ್ ಇದೆ. ಫ್ರೀ ಶಟಲ್ ಯೂಸ್ ಮಾಡ್ಕೊಳ್ಳಿ. ನಾನು ಫ್ರೀ ಶಟಲಲ್ಲೇ ಹೋದೆ. ಇದು ಬಂದು ವೋಲ್ವೋ. ನಿಮಗೆ ಎಲ್ಲೆಲ್ಲಿ ಇರ್ತೀರೋ ಆ ಲೋಕಲಿಂದ ಏರ್ಪೋರ್ಟಿಗೆ ತಲುಪೋಕ್ಕೆ ಇದು ಬಿಟ್ರೆ ನಿಮಗೆ ಕ್ಯಾಬ್ ಎಲ್ಲ ಇದೆ. ಕ್ಯಾಬ್ ನೀವು ನೋಡ್ಕೊಬೋದು. ನಿಮಗೆ ಓಲಾ ಊಬರ್ ಇದೆ. ಅದ್ರ ಚಾರ್ಜ್ ಏನಿರುತ್ತೋ ನನಗೆ ಗೊತ್ತಿಲ್ಲ. ಮಿನಿಮಮ್ ಎಲ್ಲ 1000 ರೂಪೀಸ್ ಇರುತ್ತೆ ಅಂತ ಹಾಕಿದ್ದಾರೆ. ಅದು ನೋಡ್ಕೊಳ್ಳಿ. ನಾನು ಬಸ್ಸಲ್ಲಿ ಹೋದೆ, ಯಾಕಂದರೆ ವಿ ಆರ್ ಬಡ್ಜೆಟ್ ಫ್ರೆಂಡ್ಲಿ. ಬಡ್ಜೆಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಾನು ಬಸ್ಸಲ್ಲಿ ಪ್ರಯಾಣ ಮಾಡಿದೆ. ಮತ್ತೆ ನೀವು ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟ್ ಅಂದರೆ, ನೀವು ಹೊಟ್ಟೆಗೆ ಎಷ್ಟು ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತು. ನಾನು ಇಷ್ಟು ತಿಂದರೆ ಎಷ್ಟೊತ್ತು ಮೇಂಟೈನ್ ಮಾಡಿ, ಏನೇ ಆದ್ರೂ ಇಲ್ಲೇ ತಿನ್ಕೊಂಡು, ಆಚೆ ಫುಡ್ಡಲ್ಲೇ ತಿನ್ಕೊಂಡು, ಇಲ್ಲ ಮನೆಯಲ್ಲೇ ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು, ಸ್ನ್ಯಾಕ್ಸ್ ಏನಾರ ಬೇಕಂದ್ರೆ ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಡಿ. ದಯವಿಟ್ಟು ಏರ್ಪೋರ್ಟಲ್ಲಿ ಹೋಗಿ ನಾನು ಪರ್ಚೇಸ್ ಮಾಡಿ ಏರ್ಪೋರ್ಟಲ್ಲಿ ಏನೋ ಸ್ಪೆಷಲಾಗಿ ತಿಂತೀನಂದರೆ, ನಾನೊಂದು ಚಿಕನ್ ರೋಲು ಮತ್ತು ಇಷ್ಟು ಫ್ರೆಂಚ್ ಫ್ರೈಸು, ಇಷ್ಟೊಂದು ಆ ಬರ್ಗರ್ಗೆ ಹಾಕೋ ಒಂದು ಲೀಫ್, ಒಂಥರ ಕಾಂಪ್ಲಿಮೆಂಟ್ರಿ ಲೀಫ್ ಥರ 780 ರೂಪಾಯಿ. ಆ ಥರ ಖರ್ಚು ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಮಾಡ್ತಾ ಇದ್ದಿಲ್ಲ, ನಾನು ತಿಂದಿರೋದು ಏನನ್ನ ಇಸ್ಕೊಬೋದು ಅಲ್ಲಿ ಸಿಗುತ್ತೆ ಅಂತ. ಆ ಖರ್ಚು ಒಂದು ಎಕ್ಸ್ಟ್ರಾ ಆಯಿತು, 780 ರೂಪಾಯಿ. ಅದು ಏರ್ಪೋರ್ಟಲ್ಲಿ ತಿಂದಿದ್ದು ಖರ್ಚು. ಅಲ್ಲೂ ನೀರು ಕಾಸ್ಟ್ಲಿನೇ. ಅಲ್ಲೂ ನಿಮ್ಗೆ ನೀರು 80 ರೂಪೀಸ್ 90 ರೂಪೀಸ್ ಇದೆ. ಅಲ್ಲಿ ರೆಸ್ಟೋರೆಂಟ್ ತಗೊಂಡು ಬರೀ ನೀರು ತೊಗೊಳಕ್ಕಾಗುತ್ತೆ ಅವಾಗ ಅಲ್ಲಿ. ಆ ಥರ ಪ್ರತಿಯೊಂದು ಬರ್ಗರ್ಗಿರೋಲ್ಲ 400 ರೂಪಾಯಿ ಮೇಲೇ ಸ್ಟಾರ್ಟಿಂಗ್ ನಾನು ನೋಡಿದೆ. ಮತ್ತು ಒನ್ಸ್ ನೀವು ಏರ್ಪೋರ್ಟ್ ಒಳಗಡೆ ಹೋದ್ಮೇಲೆ ನಿಮ್ಗೆ ಯಾವುದೇ ರೀತಿ ಚೀಪ್ ಫುಡ್ ಸಿಗಲ್ಲ. ಎಲ್ಲ ಎಕ್ಸ್ಪೆನ್ಸಿವ್ ಫುಡ್ಡೇ ನಿಮಗೆ ಸಿಗೋದು. ಮತ್ತು ಏರ್ಪೋರ್ಟ್ ಒಳಗೆ ಹೋಗ್ಬೇಕಾದ್ರೆ ಬಿಫೋರ್ 4 ಅವರ್ಸ್ ಇಂಟರ್ನ್ಯಾಷನಲ್ ಹೋಗೋರ್ಗೆ ಹೇಳ್ತಿದ್ದೀನಿ, ಚೆಕ್ಕಿನ್ ಆಗೋಗಿ. ಅಕಸ್ಮಾತ್ ಏನಾರ ಡಾಕ್ಯುಮೆಂಟೇಶನ್ ಮಿಸ್ ಮ್ಯಾಚ್ ಇದ್ರೆ ನೀವು ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಬೋದು. ಆ ಟೈಮ್ ಇರುತ್ತೆ ನಿಮಗೆ. ಅಲ್ಲಿ ಕೌಂಟರ್ಸ್ ಓಪನ್ ಆಗೋದಲ್ಲ ಒಂದು 2 ಅವರ್ಸ್ ಆದಮೇಲೆ. ಏನು ಫ್ಲೈಟ್ 2 ಅವರ್ಸ್ ಇದೆ ಅನ್ನೋವಾಗ ಇವರು ಒಂದೊಂದು ಕೌಂಟ್ರಲ್ಲಿ ಬೇರೆ ಬೇರೆ ಫ್ಲೈಟ್ ಅವರು ಇರ್ತಾರೆ. ಇವಾಗ ವಿಸ್ತಾರ ಅವ್ರು ಇದ್ರೆ ವಿಸ್ತಾರ ಅವ್ರು ಹೋಗಿ ವಿಸ್ತಾರ ಅವ್ರು ಜಾಗ ಮಾಡ್ಕೊಡ್ತಾರೆ. ಏರ್ ಏಷ್ಯಾ ಅವ್ರು ಬಂದು ಕುತ್ಕೊಂಡು ಅವ್ರು ಸೆಟ್ಲ್ ಆಗಿ ಅವ್ರ ಸಿಸ್ಟಮ್ ಎಲ್ಲ ಆನ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮನ್ನ ಕರೆಕ್ಟ್ ಚೇಂಜ್ ಮಾಡ್ತಾರೆ. ಅದೆಲ್ಲ ಟೈಮ್ ಆಗುತ್ತೆ. ನೀವು ನಿಮ್ಮ ಡಾಕ್ಯುಮೆಂಟೇಶನ್ ಏನಿದೆಯೋ ಒಂದು ಫೈಲ್ ಯೂಸ್ ಮಾಡ್ಕೊಳ್ಳಿ. ಫೈಲಲ್ಲಿ ಪ್ರತಿಯೊಂದು ಇಟ್ಕೊಂಡು ನೀವು ಅದನ್ನು ಕ್ಯಾರಿ ಮಾಡ್ಕೊಳ್ಳಿ. ಒಂದು ಫೈಲ್ ಕ್ಯಾರಿ ಮಾಡಿ, ಅದು ನಿಮಗೆ ಬೆಸ್ಟ್. ಯಾಕಂದರೆ ಬ್ಯಾಗಲ್ಲಿ ಎಲ್ಲ ಇಕ್ಕಿ ಸಡನ್ನಾಗಿ ಅವ್ರು ಅದು ತೆಗಿ ಅಂತಾರೆ. ಆವಾಗ ಪಾಸ್ಪೋರ್ಟ್ ಎಲ್ಲ ತೋರಿಸ್ಬೇಕಾದ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಒಂದು ಫೈಲ್ ಇಕ್ಕೊಂಬಿಟ್ರೆ ಅವ್ರು ಕೇಳ್ತಾರೆ. ಏರ್ಪೋರ್ಟಲ್ಲಿ ಹೋಗಿದೆ ಫಸ್ಟ್ ಪಾಸ್ಪೋರ್ಟ್ ಕೇಳ್ತಾರೆ, ನೆಕ್ಸ್ಟು ನಿಮಗೆ ಬುಕಿಂಗ್ಸ್ ಕೇಳ್ತಾರೆ. ಹೋಟೆಲ್ ಬುಕಿಂಗ್ಸ್ ಎಲ್ಲಿ ಮಾಡಿದೆ. ಮಲೇಷ್ಯಾ ಹೋಗೋಕ್ಕೆ MDAC ಅಂತ ಮಲೇಷಿಯನ್ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ ಅದು ಕೇಳ್ತಾರೆ. ಅದನ್ನು ನಾವು ಬೆಂಗಳೂರು ಏರ್ಪೋರ್ಟಲ್ಲಿ ನನ್ನ ಕೇಳಿದ್ರು, ಮಲೇಷ್ಯಾ ಏರ್ಪೋರ್ಟಲ್ಲಿ ನಾನು ಅದನ್ನು ಕೇಳೇ ಇಲ್ಲ. ಅದನ್ನ ಮಲೇಷ್ಯಾಗ ಹೋಗೋರ್ಗೆ ಇದು ವೀಸಾ ಇಲ್ಲ ಅಂದ್ರೆ ಏನಿಲ್ಲ ಅನ್ಕೊಂಬಿಡಿ. ಈ ಒಂದು ಫಾರ್ಮ್ ಫಿಲ್ ಮಾಡಿ ಇಕ್ಕೊಬೇಕು. ಹೋಗೋ 3 ದಿನ ಮುಂಚೆನೆ
ಈ ಫಾರ್ಮ್ ಫಿಲ್ ಮಾಡಿರ್ಬೇಕು. ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು ರಿಪ್ಲೈ ಮೇಲ್ ಬರುತ್ತೆ. ಆ ಮೇಲ್ನೊಂದು ಕಾಪಿ ಜೆರಾಕ್ಸ್ ಎತ್ಕೊಂಡು ಇಟ್ಕೊಳ್ಳಿ. ದಯವಿಟ್ಟು ಎಲ್ಲ ಹಾರ್ಡ್ ಕಾಪಿ ಇಟ್ಕೊಳ್ಳಿ, ಅವ್ರು ಸಾಫ್ಟ್ ಕಾಪಿ ಅಕ್ಸೆಪ್ಟ್ ಮಾಡಲ್ಲ. ಎಲ್ಲ ಹಾರ್ಡ್ ಕಾಪಿ ಇಟ್ಕೊಳ್ಳಿ. ನೀವು ಎಲ್ಲ ಬಡ್ಜೆಟ್, ಇದು ಸೋಲೋ ಹೋಗೋರ್ಗೆ ಹೇಳ್ತಿದೀನಿ. ಈ ಪ್ಯಾಕೇಜ್ ಅಲ್ಲಿ ಹೋಗೋರ್ಗೆ ಅವರೆಲ್ಲ ರೆಡಿ ಮಾಡ್ಕೊಟ್ಟಿರ್ತಾರೆ. ಸೋಲೋ ಅವ್ರಿಗೆ ನೀವು ರೆಡಿ ಮಾಡ್ಕೊಂಡು ಹೋಗ್ಬೇಕು ಪ್ರತಿಯೊಂದನ್ನು. ಮತ್ತೆ ವಾಟರ್ ಬಾಟ್ಲಿಂಗ್ ಕಾಸ್ಟ್ಲಿಂಗ್ ಎಲ್ಲ ಮಲೇಷ್ಯಾ ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಡಾಕ್ಯುಮೆಂಟೇಶನ್ ಬೆಂಗಳೂರು ಏರ್ಪೋರ್ಟ್ ತರನೇ ಅವರು ನಿಂತ್ಕೊಂಡು ಫೋಟೋ ಗಿಟ ಎಲ್ಲ ನೋಡ್ಕೊಂಡು, ಅವರು ನಮ್ಮ ಬೆಂಗಳೂರು ಅವ್ರು ಚೆಕ್ಔಟ್ ಸೀಲ್ ಹಾಕಿದ್ರೆ ಅವ್ರು ಚೆಕ್ ಇನ್ ಮಲೇಷ್ಯಾ ಚೆಕ್ ಇನ್ ಸೀಲ್ ಹಾಕ್ತಾರೆ. ನೆಕ್ಸ್ಟ್ ಅವರು ಚೆಕ್ ಸೀಲ್ಸ್ ಎಲ್ಲ ಬೀಳುತ್ತೆ ನಿಮ್ಮ ಪಾಸ್ಪೋರ್ಟ್ ಅಲ್ಲಿ. ನಂದು ಫಸ್ಟ್ ಸೀಲ್ ನಂದು ಮಲೇಷ್ಯಾದೇ ಬಿದ್ದಿರೋದು. ಮತ್ತೆ ಏರ್ಪೋರ್ಟ್ ಅಲ್ಲಿ ನಿಮ್ದು ಚೆಕ್ ಇನ್ ಎಲ್ಲ ಆಗಿ ನೀವು ಆಚೆ ಬಂದಿದೆ, ನೀವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಸಿಮ್ ಕಾರ್ಡ್ ತಗೊಳ್ಳಿ. ಅಲ್ಲಿ 3 ತರ ಸಿಮ್ ಏನೇ ಇತ್ತು. ನಾನು ಟ್ರೂ ಅಂತ ಒಂದು ಸಿಮ್ ಇಸ್ಕೊಂಡೆ. ಚೆನ್ನಾಗಿದೆ ನೆಟ್ವರ್ಕ್, ಅಲ್ಲಿರೋ ಏರಿಯಾಗೆ ಆ ನೆಟ್ವರ್ಕ್ ಸಾಕು. ಸಿಮ್ ಇಲ್ದಿರ ನೀವು ಯಾವ ಒಂದು ಕೆಲಸನೂ ನೀವು ಮಾಡಕ್ ಆಗಲ್ಲ. ಸಿಮ್ ಇರ್ಲೇಬೇಕು. ಯಾಕಂದ್ರೆ ನಮ್ಗೆ ಅದು ಹೊಸ ದೇಶ, ನಮ್ಗೆ ಎಲ್ಲಿ ಏನಿರುತ್ತೆ ಇಲ್ಲಾಂದ್ರೆ ಬಿಡೋ, ಅಲ್ಲಿ ಯಾರನ್ನೋ ಕೇಳ್ಕೊಂಡು ಹೋಗೋದು. ಅಲ್ಲಿ ನೀವು ಯಾರನ್ನೋ ಏರ್ಪೋರ್ಟ್ ಇಂದ ನೀವು ಯಾರನ್ನೋ ಕೇಳ್ಕೊಂಡು ಹೋಗೋದು. ಯಾಕಂದ್ರೆ ಏರ್ಪೋರ್ಟ್ ಇಂದ ನೀವು KL ಸೆಂಟರ್ಗೆ ದೇರ್ ಇಸ್ ಅ ಲಾಂಗ್ ಡಿಸ್ಟೆನ್ಸ್, ತುಂಬಾ ಡಿಸ್ಟೆನ್ಸ್ ಇದೆ. ಅದು ನೀವು ಅಷ್ಟು ಈಸಿಗೆ ಹೋಗಕ್ಕಾಗಲ್ಲ. ಸಿಮ್ ತಗೊಂಡ್ಬಿಟ್ಟು ನೀವು KL ಸೆಂಟರ್ ಹೋದ್ಮೇಲೆ ಅಲ್ಲಿ ಪ್ರತಿಯೊಂದು ಜಾಗಕ್ಕೆ ಹೋಗಕ್ಕೂ ನಿಮಗೆ ಮ್ಯಾಪ್ಸ್ ಇರಬೇಕು. ಯಾಕಂದ್ರೆ ನಾವು ಹೊಸಬ್ರಾಗಿರೋದ್ರಿಂದ ನಮಗೆ ಮ್ಯಾಪ್ಸ್ ತುಂಬಾ ಇಂಪಾರ್ಟೆಂಟ್. ಅದರಿಂದ ಫಸ್ಟ್ ಸಿಮ್ ಕಾರ್ಡ್ ತಗೊಂಡ್ಬಿಡಿ. ಆಮೇಲೆ ಏರ್ಪೋರ್ಟ್ ಇಂದ KL ಸೆಂಟರ್ಗೆ ಅಲ್ಲೇ ನಿಮ್ಗೆ ಕ್ಲೂಕ್ ಮಿಷಿನ್ಸ್ ಇರುತ್ತೆ. ಆ ಮಿಷಿನ್ ಅಲ್ಲಿ 15 ರಿಂಗೆಟ್ಸ್ ತಗೊಂತಾರೆ. ಏರ್ಪೋರ್ಟ್ ಇಂದ KL ಸೆಂಟ್ರಲ್ಗೆ 15 ರಿಂಗೆಟ್ಸ್ ಚಾರ್ಜ್ ಮಾಡ್ತಾರೆ ಪ್ರತಿ ಬಸ್ಸಲ್ಲೂ. ನೀವು ಒನ್ಸ್ ಟಿಕೆಟ್ ತಗೊಂಡ್ಬಿಟ್ರೆ ನಿಮ್ಗೆ ಒಂದು ವೈಟಿಂಗ್ ಲಾಬಿ ಇರುತ್ತೆ. ಆ ಲಾಬಿಯಲ್ಲಿ ನೀವು ವೆಯ್ಟ್ ಮಾಡ್ತಿದ್ರೆ ಬಸ್ ನಂಬರು ಈ ಟೈಮ್ಗೆ ಇಲ್ಲಿ ಬರುತ್ತೆ ಅಂದ್ರೆ ಆ ಟೈಮ್ ಅಲ್ಲೋಗಿ ನಿಂತ್ಕೊಂಡ್ರೆ ಬಸ್ ಬರುತ್ತೆ. ನೀವು ಬಸ್ ಹತ್ಕೊಂಡು KL ಸೆಂಟ್ರಲ್ ಅಲ್ಲಿ ಇಳ್ಕೊಳ್ಳಿ. KL ಸೆಂಟ್ರಲ್ ಅಲ್ಲಿ ಇಳ್ಕೊಂಡಿದ್ದೆ ಫಸ್ಟ್ ನೀವು ಅಲ್ಲಿ KL ಸೆಂಟ್ರಲ್ ಇಂದ ನಿಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಜಾಗಕ್ಕೆ ಹೋಗ್ಬೇಕಂದ್ರೂ ಟ್ರಾನ್ಸ್ಪೋರ್ಟ್ಗೋಸ್ಕರ ನಾನು ಇದು ಹೇಳ್ತಾ ಇರೋದು. KL ರ್ಯಾಪಿಡ್ ಕಾರ್ಡ್ ಬೇಕು. ಅಲ್ಲಿ ನೀವು ಬಸ್ ಸ್ಟೇಷನ್ ಅಲ್ಲಿ ಇಲ್ಲ ಮೆಟ್ರೋ ಸ್ಟೇಷನ್ ಅಲ್ಲಿ ಅಲ್ಲಲ್ಲಿ ಬೂತ್ಸ್ ಇರುತ್ತೆ, ಅದ್ರಲ್ಲಿ ಹೋಗಿ KL ರ್ಯಾಪಿಡ್ ಕಾರ್ಡ್ ಮಾಡ್ಕೊಳ್ಳಿ. ಅದ್ ಮಾಡಕ್ಕೆ 5 ರಿಂಗೆಟ್ಸ್ ಇಂದ 10 ರಿಂಗೆಟ್ಸ್ ತಗೊಂತಾರೆ. ಅದಾದ್ಮೇಲೆ ನೀವು ಕ್ಯಾಶ್ ಎಷ್ಟನ್ನ ಲೋಡ್ ಮಾಡ್ಕೊಬಹುದು. ಅದು ನಿಮ್ ಡಿಪೆಂಡೆಂಟ್, ನೀವು ಹೆಂಗ್ ಟ್ರಾವೆಲ್ ಮಾಡ್ತೀರಾ ಅಂತ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ತುಂಬಾ ಈಸಿ ಆಗಿದೆ, ಏನಂತ ಕಾಂಪ್ಲಿಕೇಟೆಡ್ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಿಮ್ಗೆ ಪ್ರತಿಯೊಂದು ಜಾಗಕ್ಕೂ ಹೋಗುತ್ತೆ, ಪ್ರತಿಯೊಂದು ಜಾಗಕ್ಕೂ ಮೆಟ್ರೋ ಹೋಗುತ್ತೆ, ಬಸ್ ಹೋಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್ KL ರ್ಯಾಪಿಡ್ ಕಾರ್ಡ್ ಇದ್ರೆ ಮಾತ್ರ, ಬೇರೆ ಯಾವ ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ. ಮೋಸ್ಟ್ ಪ್ರಾಬಬ್ಲಿ ಅವರು ಕ್ರೆಡಿಟ್ ಕಾರ್ಡ್ಸ್ ಯಾವ್ದನ್ನ ನಿಯೋ ಗ್ಲೋಬಲ್ ಅಂತದ್ ಅಕ್ಸೆಪ್ಟ್ ಮಾಡ್ಬೋದು. ನಾನು ಅದು ಯೂಸ್ ಮಾಡಿಲ್ಲ. ನೀವು KL ರ್ಯಾಪಿಡ್ ಯೂಸ್ ಮಾಡ್ಬಿಟ್ರೆ ಬೆಸ್ಟ್ ಅದು. ಅದರಿಂದ KL ರ್ಯಾಪಿಡ್ ಕಾರ್ಡ್ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇನ್ ನಿಮ್ಮ ಮ್ಯಾಪ್ಗೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಮೂವಿಟ್ ಅಂತ ಒಂದು ಆ್ಯಪ್, ಅದ್ರದ್ದು ನಾನು ಇಲ್ಲಿ ಆ ಲೋಗೋ ಎಲ್ಲ ಹಾಕ್ತೀನಿ. ಇಲ್ಲಿ ಮೂವಿಟ್ ಆ್ಯಪ್ ಇಂಪಾರ್ಟೆಂಟ್. ಅದೊಂದು ನೀವು ಇನ್ಸ್ಟಾಲ್ ಗೂಗಲ್ ಮ್ಯಾಪ್ಸ್ ಅಲ್ಲೂ ತೋರಿಸುತ್ತೆ. ಮೂವಿಟ್ ಇನ್ನೂ ಸ್ವಲ್ಪ ಬೆಟರ್ ಓಕೆ, ಈಕ್ವಲ್ ಆಗಿ ಎರಡು. ನಾನು ಮೂವಿಟ್ ಯೂಸ್ ಮಾಡಿದೆ. ಪ್ರತಿಯೊಂದು ಬಸ್ಸು ನೀವು ಎಲ್ಲಿಗೆ ಹೋಗ್ಬೇಕಂತ ಹಾಕಿದ್ರೆ ನೀವು ಇರೋ ಜಾಗದಿಂದ ಇವಾಗ ಆ ಜಾಗಕ್ಕೆ ಎಲ್ಲಿ ಹೋಗ್ಬೇಕು, ಯಾವ ಬಸ್ ಸ್ಟಾಪ್ ಹೋಗ್ಬೇಕು, ಯಾವ ಬಸ್ ಹತ್ಬೇಕು, ಆ ಬಸ್ ಎಷ್ಟೊತ್ತಿಗೆ ಹೋಗುತ್ತೆ, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಟೈಮ್ ಟು ಟೈಮ್ ಅಪ್ಡೇಟ್ ಆಗ್ತಾ ಇರುತ್ತೆ ಆ ಆ್ಯಪ್ ಅಲ್ಲಿ. ನೆಕ್ಸ್ಟ್ ನಾನು ಮಲೇಷ್ಯಾಗ ಹೋಗಿ ಲ್ಯಾಂಡ್ ಆಗಿ ಬೆಳಗ್ಗೆ ಡೇ ಒನ್ ನಾನು ಏನ್ ಮಾಡಿದೆ ಅಂದ್ರೆ ಫಸ್ಟ್ ನಾನು ಹೋಗಿ ಇಲ್ಲಿದೆ KL ಸೆಂಟ್ರಲ್ ಅಲ್ಲಿ ಇಲ್ಲಿದೆ. ಅಲ್ಲಿಂದ ನನಗೆ ಲಿಟ್ಲ್ ಇಂಡಿಯಾ ಇಲ್ಲೇ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಲಿಟ್ಲ್ ಇಂಡಿಯಾ ಇತ್ತು. ಲಿಟ್ಲ್ ಇಂಡಿಯಾ ಅಂದ್ಮೇಲೆ ನಮ್ಮ ಊಟ ಯಾವ್ದನ್ನ ಸಿಗುತ್ತೆ ಅಂತ ಹೋದೆ. ಬ್ರೇಕ್ಫಾಸ್ಟ್ ಮಾಡಿದೆ. ಆ ಬ್ರೇಕ್ಫಾಸ್ಟ್ ಇಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. ಅದು ಬಂದು 20 ರಿಂಗೆಟ್ಸ್ ಇತ್ತು. ಅಲ್ಲಿ ಹೆಂಗಂದ್ರೆ ಬ್ರೇಕ್ಫಾಸ್ಟ್ ನಾವು ಹೇಳಿದ್ ಕೊಡಲ್ಲ, ಅಲ್ಲಿ ಲೈನಿಗೆ ಬಫೆ ಸಿಸ್ಟಮ್ ಇರುತ್ತೆ. ನಮ್ಗೆ ಏನೇನ್ ಬೇಕೋ ನಾವು ಹಾಕೊಂಡು ಹೋಗ್ಬೇಕು. ಹಾಕೊಂಡಾದ್ಮೇಲೆ ಅವ ಬಂದು ಚೆಕ್ ಮಾಡ್ತಾನೆ ಏನೇನು ಹಾಕೊಂಡಿದೀವಿ, ಏನ್ ಕ್ವಾಂಟಿಟಿ ಹಾಕೊಂಡಿದೀರ. ಅದ್ರ ಮೇಲೆ ನಮಗ್ ಬಿಲ್ ಬರ್ದ್ಬಿಟ್ಟು ಅಲ್ಲಿ ಇಟ್ಟು ಹೋಗ್ತಾರೆ. ನಾವು ನಾರ್ಮಲ್ ಆಗಿ ಅದಾದ್ಮೇಲೆ ನಾರ್ಮಲೇ ತಿಂದಾದ್ಮೇಲೆ ನಾನು ಹೋಗಿ ಬಿಲ್ ಕಟ್ಕೊಂಡ್ ಬರ್ಬೇಕು. ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಅಲ್ಲಿಂದ ಹಾಸ್ಟೆಲ್ ಒಂದು 2 ಕಿಲೋಮೀಟರ್ಸ್ ಇತ್ತು. ಈ KL ರ್ಯಾಪಿಡ್ ಕಾರ್ಡ್ ಬಗ್ಗೆ ನಂಗೆ ಗೊತ್ತಿದ್ದಿಲ್ಲ. ಅದರಿಂದ ನಾನು ಬಸ್ ಹತ್ತಿದೆ. ಅವರು ಬಸ್ಸಲ್ಲಿ ಅಲೋ ಮಾಡಿಲ್ಲ ಅಂದ್ರೆ ಆ ಕಾರ್ಡ್ ಇಲ್ಲ ಅಂದ್ರೆ ಆಗಲ್ಲ, ನೀವು ಈ ಜಾಗಕ್ಕೆ ಹೋಗಿ KL ರ್ಯಾಪಿಡ್ ಕಾರ್ಡ್ ಮಾಡ್ಕೊಳ್ಳಿ ಅಂದ್ರು. ಆಮೇಲೆ ನಾನು ಗೂಗಲ್ ಮ್ಯಾಪ್ ಅಲ್ಲಿ ಚೆಕ್ ಮಾಡಿದೆ. ನನ್ನ ಹಾಸ್ಟೆಲ್ 2 ಕಿಲೋಮೀಟರ್ಸ್ ಇತ್ತು. 2 ಕಿಲೋಮೀಟರ್ಸ್ ನಾವು ನಡೆದಿಂದ ಆಗುತ್ತಾ. ಅಲ್ಲಿನ ಆರಾಮಾಗಿ ಹಂಗೆ ಸೈಟ್ ಸೀಯಿಂಗ್ ಪಕ್ಕ ನೋಡ್ಕೊಂಡು, ನಾವು ನಡೆಯೋದಲ್ಲಿ ಸ್ವಲ್ಪ ನನಗೆ ಇಷ್ಟ ನಡೆಯೋದಂದ್ರೆ, ಅಲ್ಲಿ ಇಲ್ಲಿ ನೋಡ್ಕೊಂಡು ಆರಾಮಾಗಿ ಹೋಗಿ ಹಾಸ್ಟೆಲ್ ಸೇರ್ಕೊಂಡೆ. ಹಾಸ್ಟೆಲ್ಗೆ ಹೋದೆ. ಹಾಸ್ಟೆಲ್ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಡೇ 1 ಏನ್ ನೋಡಿದೆ ಅಂದ್ರೆ KL ಟವರ್ಗೆ ಹೋದೆ. KL ಟವರ್ ಅಲ್ಲಿಂದ ಅದು ವಾಕಬಲ್ ಡಿಸ್ಟೆನ್ಸ್ ಆಯ್ತು. ನನ್ನ ಹಾಸ್ಟೆಲಿಂದ ಬ್ಯಾಕ್ ಸೈಡ್ ರೋಡಲ್ಲಿಂದ ಹೋದ್ರೆ ಜಲನ್ ಅರೋರ್ ಫುಡ್ ಸ್ಟ್ರೀಟ್ ಒಂದಿತ್ತು. ಆ ಫುಡ್ ಸ್ಟ್ರೀಟ್ ದಾಟ ಅಲ್ಲಿಂದ ಸ್ವಲ್ಪ ಹೋದ್ರೆ ನಡ್ಕೊಂಡು ಹೋಗ್ಬೋದಾಗಿತ್ತು. ಆ ತರ ಇತ್ತು. ನಾನು ನಡ್ಕೊಂಡು ಹೋದೆ. KL ಟವರ್ ಅಲ್ಲಿ ಏನ್ ಚಾರ್ಜ್ ಮಾಡೋದಂದ್ರೆ 110 ರಿಂಗೆಟ್ಸ್ ಚಾರ್ಜ್ ಮಾಡಿದ್ರು.
110 ರಿಂಗೇಟ್ಸ್ ಚಾರ್ಜ್ ಮಾಡಿದ್ರು KL ಟವರ್ ಮೇಲೆ ಹೋಗೋಕ್ಕೆ ನಾನು ಎಲ್ಲ ಆಕ್ಸೆಸ್ ಟಿಕೆಟ್ ಇಸ್ಕೊಂಡಿದ್ದೆ. ಸ್ಕೈ ಬೂತು ಆಮೇಲೆ ಸ್ಕೈ ಡಕ್ದು ಎಲ್ಲಾದ್ರದ್ದು ಸೇರಿಸಿ 110 ರಿಂಗೇಟ್ಸ್ ತಗೊಂಡೆ. ಮೇಲೆ ಹೋದೆ. ಸೂಪರ್ ಸೀನಿಕ್, ಫುಲ್ ಇಡೀ ಮಲೇಷ್ಯಾನೇ ಕಾಣುತ್ತೆ ನಿಮ್ಗೆ. ಅದು ಆಪೋಸಿಟ್ ಅಲ್ಲೇ ಪೆಟ್ರೋಮಾಸ್ ಟವರ್ ಕಾಣುತ್ತೆ. ನಾನು ಹೋದಾಗ ಪೆಟ್ರೋಮಾಸ್ ಟವರ್ ಅಲ್ಲಿ ಏನೋ ಒಂಥರ ಟೆಕ್ನಿಕಲ್ ವರ್ಕ್ ಏನೋ ಮಾಡ್ತಾ ಇರೋದ್ರಿಂದ ಅವ್ರು ಬಿಟ್ಟಿಲ್ಲ. ಇನ್ನೊಂದು ಪೆಟ್ರೋಮಾಸ್ ಟವರ್ 6:37 ಕ್ಲೋಸ್. ಅದಾದ್ಮೇಲೆ ಅದು ಬಿಡ್ತಾ ಇದ್ದಿಲ್ಲ. ನಾನು ಹೋಗೋ ಅಷ್ಟೊತ್ತಿಗೆ 6:30 ಆಗೋಗಿತ್ತು. ಆಮೇಲೆ ಹೋಗಿ ಕೇಳಿದೆ ನಾಳೆ ಏನಾದ್ರು ಹೋಗ್ಬೋದಂತ. ಇಲ್ಲ ಟೆಕ್ನಿಕಲ್ ವರ್ಕ್ ಏನೋ ನಡೀತಾ ಇದೆ, ಅದರಿಂದ ಆ ಡೆಕ್ವರೆಗೂ ಯಾರನ್ನೂ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಅದೇ ನಿಜಾನ ಸುಳ್ಳೋ ಗೊತ್ತಿಲ್ಲ. ಅಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಹಂಗೆ ಹೇಳಿದ್ರು. ನಾನು ಅದಕ್ಕೆ ಏನ್ ಮಾಡಿದೆ, ಅದ್ರ ಹಿಂದೆಗಡೆನೆ ಹಂಗೆ ಅದ್ರ ಹಿಂದೆಗಡೆ ಹೋದ್ರೆ ಸಿಂಫೋನಿ ವಾಟರ್ ಶೋ ಇದೆ. ಸಿಂಫೋನಿ ವಾಟರ್ ಶೋ ನಡೀತಾ ಇತ್ತು. ವಾಟರ್ ಶೋ ಹೋಗಿ ಮಸ್ಟ್ ನೋಡಿ, ಚೆನ್ನಾಗಿದೆ ವಾಟರ್ ಶೋ. ಈ KRS ತರನೇ ಸ್ವಲ್ಪ ಅಪ್ಡೇಟೆಡ್. ಅವರು ಬೇರೆ ಬೇರೆ ಡಿಸೈನ್ ತರ ವಾಟರ್ ಶೋ ಎಲ್ಲ ಮಾಡ್ತಾರೆ. ಅದು 15 ಮಿನಿಟ್ಸ್ ನಡೆಯುತ್ತೆ. 10 o'clock ವರೆಗೂ ನಡೆಯುತ್ತೆ. ನಿಮ್ಗೆ ಆರಾಮಾಗಿ ಹೋಗಿ ನೋಡ್ಕೊಬಹುದು. ಆರಾಮಾಗಿ ಸೀಟಿಂಗ್ ಅಂದ್ರೆ ನಿಮ್ಗೆ ಚೇರ್ ಎಲ್ಲ ಹಾಕಿರ್ತಿಲ್ಲ, ಒಂದು ಬೌಂಡ್ರಿ ತರ ಇದೆ. ಆರಾಮಾಗಿ ಬೌಂಡ್ರಿಯಲ್ಲಿ ಕುತ್ಕೊಂಡು ಎಲ್ಲ ಜನ ನೋಡ್ತಾ ಇರ್ತಾರೆ. ನೋಡಿ ಅದೊಂದು ಟೈಮ್ ಪಾಸ್, ನೈಟ್ ಟೈಮ್ ಪಾಸ್ ಮಾಡ್ಬೋದು. ಆಮೇಲೆ ನಾನು ಬರ್ತಾ ನೈಟ್ ಊಟಗೆ ಜಲಾನ್ ಅಲೋರ್ ಫುಡ್ ಸ್ಟ್ರೀಟ್, ನನ್ನ ಹಾಸ್ಟೆಲಿಂದ ಒಂದು 100 meters ಅಲ್ಲಿ ಫುಡ್ ಸ್ಟ್ರೀಟ್ ಇತ್ತು. ಇಡೀ ಲೈನ್ ಫುಡ್ ಸ್ಟ್ರೀಟ್, ಒಂದು ರೋಡೇ ಒಂದು ಫುಡ್ ಸ್ಟ್ರೀಟ್. ಅಲ್ಲಿ ಹೋಗಿ ನಾನು ಫುಡ್ ತಿಂದೆ. ಏನೇನು ತಿಂದೇನೆ, ಫಸ್ಟ್ ಸ್ಟಾರ್ಟಿಂಗ್ ಏನು ತಿನ್ನಕ್ ಹೋಗಿಲ್ಲ. ಅಲ್ಲಿರೋ ಐಟಮ್ ಎಲ್ಲ ನೋಡೋಣ ಸ್ವಲ್ಪ ಭಯ ಆಗ್ತಾ ಇತ್ತು. ಎಲ್ಲ ಬೀಫು ಆ ಥರ ಇತ್ತು. ಆ್ಯಕ್ಚುಲಿ ನಾನು ಮೀನು ಮಟನ್ ಎಲ್ಲ ಏನು ತಿನ್ನಲ್ಲ, ಚಿಕನ್ ಮಾತ್ರ ತಿಂತಾ ಇದ್ದೆ. ಅಲ್ಲಿ ನೋಡಿದೆ ಕ್ರೊಕೊಡೈಲ್ ಎಲ್ಲ ಬಾಯ್ಲ್ ಆಗ್ತಿದೆ. ಅದನ್ನ ನಾನು ವಿಡಿಯೋ ಮಾಡೋಕ್ಕೂ ಭಯ ಆಯಿತು. ಸುಮ್ಮನೆ ಅದೇನೋ ಮಾಡಿದ್ರೆ ಪ್ರಾಬ್ಲಮ್ ಏನೋ ಅಂತ ನಾನು ಅದು ವಿಡಿಯೋ ಮಾಡೋಕೆ ಹೋಗಿಲ್ಲ. ಮಿಕ್ಕಿದೆಲ್ಲ ವಿಡಿಯೋ ಮಾಡಿದೆ. ಆದಷ್ಟು ನೀವು ಅಲ್ಲಿಗೆ ಫ್ರೂಟ್ ಜ್ಯೂಸು, ಫ್ರೆಶ್ ಫ್ರೂಟ್ ಜ್ಯೂಸು ನಿಮಗೆ ಪ್ರತಿ ಒಂದು ಫುಡ್ ಸ್ಟ್ರೀಟಲ್ಲೂ ಸಿಗುತ್ತೆ. ಆರಾಮಾಗಿ ವೆಜಿಟೇರಿಯನ್ ಆದರೆ ನಿಮಗೆ ಆ ಥರ ಸಿಗುತ್ತೆ. ನೂಡಲ್ಸ್ ತೊಗೊಂಡೆ, ಅದರದ್ದು ಇಮೇಜ್ ಹಾಕ್ತೀನಿ ನೋಡ್ಕೊಳ್ಳಿ. ನೂಡಲ್ಸ್ ಬಂದು 350 ರೂಪಾಯಿ. ಏನಂತ ಹೇಳ್ಕೊಳ್ಳೋ ಥರ ನಮ್ಮೂರಲ್ಲಿ ಮಾಡಿದ 40 ರೂಪಾಯಿ 50 ರೂಪಾಯಿ ನೂಡಲ್ಸ್ ಲೆವೆಲ್ಗೂ ಅದೇನು ಬಂದಿಲ್ಲ. ಚೆನ್ನಾಗಿದ್ರು. ಅವ್ರೇನು ತುಂಬ ಸೋಯಾ ಸಾಸ್ ಅದು ಇದು ಹಾಕಿ ಅದನ್ನು ಬೇರೆ ಲೆವೆಲ್ ಟೇಸ್ಟಿಗೆ ತೊಗೊಂಡೋಗ್ಬಿಟ್ಟಿದ್ರು. ಅದು ತಿಂದೆ. ಆವತ್ತಿನ ಡೇ 1 ಪ್ರೋಗ್ರಾಮ್ ಮುಗೀತು. ಡೇ 1 ಅಲ್ಲಿ ಇಷ್ಟೇ ನಾನು ರೆಸ್ಟ್ ತೊಗೊಂಡು ಇದೆಲ್ಲ ಮುಗಿಸ್ದೆ. ನಂದು ಡೇ 2 ಬಂದು ನಾವು ಬಟು ಕೇವ್ಸ್ ಹೋದ್ರಿ. ಅದು ಟ್ಯೂಸ್ಡೇ ಆಗಿತ್ತು. ಮಂಗಳವಾರ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಶ್ರೇಷ್ಠ, ನಾವು ಅದರಿಂದ ಬಟು ಕೇವ್ಸ್ ಹೋದೆ. ಡೇ 2 ನೀವು ಬಟು ಕೇವ್ಸ್ ನಾನಿರೋ ಜಾಗದಿಂದ ಬುಕಿಟ್ ಬಿಂಗ್ ಟೌನ್ ಹತ್ರ ಇತ್ತು. ಬುಕಿಟ್ ಬಿಂಗ್ ಟೌನ್ ಇಂದ ಫಸ್ಟ್ KL ಸೆಂಟ್ರಲ್ಗೆ ಹೋದೆ. KL ಸೆಂಟ್ರಲ್ ಇಂದ ಒಂದು ಟ್ರೈನ್ ಡೈರೆಕ್ಟ್ ಬಟು ಕೇವ್ಸ್ ಲಾಸ್ಟ್ ಸ್ಟಾಪ್. ಅಲ್ಲೊಂದು ಟ್ರೈನ್ ಹೋಗುತ್ತೆ. ಟ್ರೈನ್ ಅಂದ್ರೆ ಮೆಟ್ರೋ ತರದ್ದು. ಬಟು ಕೇವ್ಸೇ ಲಾಸ್ಟ್ ಸ್ಟಾಪು. ನೀವು ಬಟು ಕೇವ್ಸ್ ಅಲ್ಲಿ ಇಳ್ಕೊಂಬೋದು. ಅಲ್ಲೋಗಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಬ್ಯಾಗುಗಿಗೆಲ್ಲ ಹುಷಾರು, ತುಂಬಾ ಕೋತಿ ಕಾಟ ಇದೆ. ನಾರ್ಮಲ್ ನಮ್ಮ ಥರನೇ. ಏನು ಕೈಯಲ್ಲಿ ಇಟ್ಕೊಂಡ್ರೆ ಜ್ಯೂಸ್ ಗೀಸು ತಿನ್ನೋದಂತ ಏನು ಕೈಯಲ್ಲಿ ಎಲ್ಲ ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿ ಜಿಪ್ ಕ್ಲಿಯರ್ ಆಗಿ ಕ್ಲೋಸ್ ಮಾಡಿ ಮೇಲವರೆಗೂ ಆರಾಮಾಗಿ ಹತ್ಬೇಕಾದ್ರೆ ಹುಷಾರು. ತುಂಬಾ ಸ್ಟೀಪ್ ಆಗಿದೆ ಅದು ಸ್ಟೆಪ್ಸು. ನಮ್ಮ ನಾರ್ಮಲ್ ಸ್ಟೆಪ್ಸ್ ತರ ಒಂಥರ ಹಿಂದೆ ಪುಲ್ ಮಾಡೋ ತರ ಇರುತ್ತೆ. ನಿಧಾನಾಗಿ ಅಲ್ಲಿ ಸೈಡ್ ರೈಲರ್ಸ್ ಇರುತ್ತಲ್ಲ, ಅದು ಹಿಡ್ಕೊಂಡು ಆರಾಮಾಗಿ ಹತ್ಕೊಂಡೋಗಿ ದೇವ್ರ ದರ್ಶನ ಚೆನ್ನಾಗುತ್ತೆ. ಆ ದೇವ್ರು ಅಲ್ಲಿರೋ ಒರಿಜಿನಲ್ ದೇವರು. ನಾನು ಅರ್ಚನೆ ಮೇಲ್ ಮಾಡ್ತಾರೆ. 5 ರಿಂಗೇಟ್ಸ್ ತಗೊಂತಾರೆ ಅರ್ಚನೆ ಮಾಡಕ್ಕೆ. ನಾನು ಅರ್ಚನೆ ಮಾಡಿಸ್ದೆ. ಒಂದು ಹಣ್ಣು ಮತ್ತೆ ಸ್ವಲ್ಪ ಹೂವು, ಆಪಲ್ ಕೊಟ್ಟರು, ಸ್ವಲ್ಪ ಹೂವು ಕೊಟ್ಟಿದ್ರು, ಮತ್ತೆ ಒಂದು ಕುಂಕುಮ ಪ್ಯಾಕೆಟ್ ತರ ಕೊಡ್ತಾರೆ. ಅರ್ಚನೆ ಕವರಲ್ಲಿ ಪ್ಯಾಕ್ ಮಾಡಿ ಕೊಡ್ತಾ ಇರ್ತಾರೆ. ದೇವ್ರದ್ದು ಒರಿಜಿನಲ್ ಅಲ್ಲಿಂದ ಮೂಲ ದೇವ್ರದ್ದು ಫೋಟೋ ಎತ್ಕೊಂಡಿದೀನಿ. ಆ ಫೋಟೋನ ಇಲ್ಲಿ ಆಡ್ ಮಾಡ್ತೀನಿ ನೋಡ್ಕೊಳ್ಳಿ. ಅಲ್ಲಿ ಬಂದು ಆಗ್ದಿರೋರು ಇಲ್ಲೇ ದರ್ಶನ ಮಾಡ್ಕೊಳ್ಳಿ. ಆದಷ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ಜಾಗ. ಡೇ 2 ನೆಕ್ಸ್ಟ್ ನಾನು ಬಟು ಕೇವ್ಸ್ ಆಗಿದೆ. ಅಲ್ಲಿಂದ ಝೂ ನಿಗಾರಾಗೆ ಒಂದು 7-8 ಕಿಲೋಮೀಟರ್ಸ್ ಇತ್ತು. ನಾನು ಝೂ ನೋಡ್ಬೇಕಂತಿತ್ತು. ಹೋಗಿ ಝೂಗೆ ಹೋದೆ. ಝೂ ಅಲ್ಲಿ ಎಲ್ಲಾ ಪ್ರಾಣಿ ಸೇಮೆ. ಅದೇ ಸ್ವಲ್ಪ ಹಸು ಎಲ್ಲ ಇಟ್ಕೊಂಡು ಝೂ ಅಂತ ಮಾಡ್ತಾ ಇದ್ರು. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಹಸು. ಈ ಬಾಹುಬಲಿಯಲ್ಲಿ ಇರ್ತಾರ ದೊಡ್ಡ ದೊಡ್ಡ ಗೊಂಬು, ಆ ಹಸು ಇತ್ತು ಅದೊಂದು. ಮತ್ತೆ ಮೇಯ್ನ್ ಅಲ್ಲಿ ನೋಡಿದ್ ನಾನಂದ್ರೆ ಪಾಂಡ ಇತ್ತು. ಪಾಂಡದ ಇಮೇಜ್ ಹಾಕ್ತೀನಿ. ಮತ್ತೆ ಒಂದು ಬ್ರೌನಿಶ್ ಗೊರಿಲ್ಲಾ ತರ ಇತ್ತು, ಅದನ್ನು ಇಮೇಜ್ ಹಾಕ್ತೀನಿ. ತುಂಬಾ ವಯಸ್ಸಾಗಿ ಹೋಗಿತ್ತು ಅದಕ್ಕೆ. ಇದು ಝೂ ಮಿಕ್ಕಿದೆಲ್ಲ ನಾರ್ಮಲ್ ಪ್ರಾಣಿಗಳು, ನಾರ್ಮಲ್ ಎಲ್ಲ ಇತ್ತು. ನಾನು ನೋಡಿದ್ದಲ್ಲಿ ಸ್ಪೆಷಲ್ ಅಂದ್ರೆ ಪಾಂಡ ಮತ್ತೆ ಚಿಂಪಾಂಜಿ ಮತ್ತೆ ಪೆಂಗ್ವಿನ್ ನೋಡಿದೆ. ಪೆಂಗ್ವಿನ್ಸ್ ಇತ್ತು. ಪೆಂಗ್ವಿನ್ ಅದು ಬೇರೆ ಲೆವೆಲ್. ಮೋಸ ಆಗೋಗಿತ್ತು ಪೆಂಗ್ವಿನ್. ತುಂಬಾ ತೀರ್ಮಾನ ಏನೂ ಆಗ್ದಿರಂಗ ಆಗೋಗಿತ್ತು. ಇದು ಬಂದು ಝೂ. ಇನ್ ಮಿಕ್ಕಿದೆಲ್ಲ ನಾರ್ಮಲ್ ಅನಿಮಲ್ಸ್. ನಮ್ ಝೂ ಬನ್ನೇರುಘಟ್ಟ ಝೂ, ಮೈಸೂರು ಝೂ ಅಲ್ಲಿ ಏನಿರುತ್ತೋ ಅದೇ ಇರುತ್ತೆ ಅಲ್ಲೂ. ಅಲ್ಲಿ ಟ್ರಾಮ್ ಅಂತ ಅದು ಕರ್ಕೊಂಡು ಹೋಗ್ತಾರೆ. ಅದೇನು ತಗೊಳಕ್ ಹೋಗ್ಬೇಡ್ರಿ. ನಾನು ಗೊತ್ತಿಲ್ದಿರೋದು ತಗೊಂಡೆ. ಅದೊಂದು 10 ರಿಂಗೇಟ್ಸ್ ವೇಸ್ಟ್ ಅದು. ಅವ್ರೇನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದು
ಇಲ್ಲಿ ಬಿಟ್ಬಿಟ್ಟು ಇದೆಲ್ಲ ನೀವು ನೋಡ್ಕೊಂಡ್ ಬನ್ನಿ, ನಾವು ತಿರ್ಗಾ ಅಲ್ಲಿ ಇರ್ತೀವಿ, ಅಲ್ಲಿ ಪಿಕಪ್ ಪಾಯಿಂಟ್ ಇರುತ್ತೆ, ಅಲ್ಲಿ ಹತ್ತಿ ನಾವು ಅಲ್ಲಿಂದ ತಿರ್ಗಾ ಅಲ್ಲಿ ಎಂಟ್ರೆನ್ಸ್ ಪಾಯಿಂಟ್ ಬಿಡ್ತೀವಿ. ಅದನ್ನ 5 ನಿಮಿಷ ನಾವು ನಡ್ಕೊಂಡೇ ಬರ್ಬೋದಾಯ್ತು. ನಾನೇನೋ ಡಿಫ್ರೆಂಟ್ ಆಗಿರುತ್ತೆ, ಇವರು ಡಿಫ್ರೆಂಟ್ ಆಗಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಅವ್ನ್ ಕರ್ಕೊಂಡು ಹೋಗೋ ದಾರಿಯಲ್ಲಿ ತುಂಬಾ ಪ್ರಾಣಿಗಳಿದೆ. ಜಿರಾಫೆ, ಬರ್ಡ್ಸು, ಈ ಕೊಕ್ಕರೆ, ಬೆಳ್ಳೂರಲ್ಲಿರೋ ಡಿಫ್ರೆಂಟ್ ಕೊಕ್ಕರೆ ಎಲ್ಲ. ಅಣ್ಣ ಗಾಡಿ ಓಡಿಸ್ಕೊಂಡೆ ಹೇಳ್ಬಿಟ್ಟ ಎಲ್ಲ, ಇಲ್ಲಿ ನೋಡಿ ಇದೇ ಜಿರಾಫೆ, ಅಲ್ಲಿ ನೋಡಿ ಅದೇ ಕೊಕ್ಕರೆ, ಇದ್ರೊಳಗೆ ಹೋದ್ರೆ 50 ತರ ಸ್ಪೀಸೀಸ್ ಬರ್ಡ್ಸ್ ಇರುತ್ತೆ ಅಂದ. ಬರ್ಡ್ಸೇ ನಮಗ್ ಕಾಣಿಸಿಲ್ಲ, ಅದ್ರ ಕೇಜ್ಡ್. ಅದ್ ಹೆಂಗ್ ಕಾಣುತ್ತೆ, ಇವ್ನು ಹೋಗೋ ಸ್ಪೀಡ್ಗೆ ಅದೇನು ಕಾಣಿಲ್ಲ. ನಮಗ್ ಬೇಕಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ವಾಪಸ್ ಹಿಂದೆ ಹೋಗಿ ಅದೆಲ್ಲ ನೋಡ್ಕೊಂಡ್ ಬರ್ಬೇಕು. ಅದ್ರ ಬದಲು ನಾವು ಅಲ್ಲಿ ಎಂಟ್ರೆನ್ಸ್ ಇಂದ ನಡ್ಕೊಂಡೇ ಬಂದು ಪ್ರತಿಯೊಂದು ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಅಂಬ್ರೆಲಾ ಕ್ಯಾರಿ ಮಾಡಿ, ತುಂಬಾ ಬಿಸಿಲಿರುತ್ತೆ. ವಾಟರ್ ಬಾಟ್ಲ್ ಮಸ್ಟ್ ಕ್ಯಾರಿ ಮಾಡಿ, ತುಂಬಾ ಬಿಸಿಲು, ನೀರ್ದವ್ರ ಹೈಡ್ರೇಟ್ ಆಗ್ತಾ ಇರ್ತೀರ. ಡಿಹೈಡ್ರೇಟ್ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ನೀರು ಕುಡ್ಕೊಂಡು ನೋಡ್ಕೊಳ್ಳಿ. ಇದು ಬಂದು ಝೂ ಆಗಿರುತ್ತೆ. ನಾನು ಝೂ ಆಗಿದೆ, ಅಲ್ಲಿಂದ ಬಸ್ಸು ನೋಡ್ಕೊಂಡು ನಾನು ಪೆಟಾಲಿಂಗ್ ಸ್ಟ್ರೀಟಿಗೆ ಬಂದೆ. ಪೆಟಾಲಿಂಗ್ ಸ್ಟ್ರೀಟು ನಮ್ಮ ಬಡ್ಜೆಟ್ ಯೂಸರ್ ಫ್ರೆಂಡ್ಲಿ ಶಾಪಿಂಗ್ ಸೆಂಟ್ರ್. ಪೆಟಾಲಿಂಗ್ ಸ್ಟ್ರೀಟಲ್ಲಿ ಸ್ವಲ್ಪ ಟೈಮ್ ಪಾಸ್ ಆಯ್ತು ನನಗೆ. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು, ವಿಪರೀತ ಮಳೆ. ಪೆಟಾಲಿಂಗ್ ಸ್ಟ್ರೀಟಲ್ಲಿ ಸಿಗಾಕೊಂಡೆ, ಅಲ್ಲೊಂದು ಒಳ್ಳೆ ಫ್ರೆಶ್ ಜ್ಯೂಸ್ ಕುಡಿದೆ. ಜ್ಯೂಸ್ ಇಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. ತಿನ್ನೋ ಅಂಥದ್ದು ಏನೇನೋ ಇರೋದಿದೆ ನಿಮಗೆ. ತಿನ್ನೋ ಅಂಥದ್ದು ಅದೇನೋ ಅದೊಂಥರ ಸ್ಟಿಕ್ಕಿ ರೈಸಲ್ಲಿ ಏನೋ ಒಂಥರ ಬರ್ಫಿ ಥರ ಮಾಡಿಕೊಡ್ತಾರೆ, ಅದು ಫೇಮಸ್ ಅಂತೆ ಅಲ್ಲಿ. ಮಿಕ್ಕಿದ್ದು ಅಲ್ಲಿ ಒಂದು ನೂಡಲ್ಸ್ ಮ್ಯಾಗಿ ಥರ ತಿಂದೆ, ಚಿಕನ್ ಮ್ಯಾಗಿ, ಅದು ಇಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. ಅದ್ರ ಪಕ್ಕದಲ್ಲೇ ಪೆಟಾಲಿಂಗ್ ಸ್ಟ್ರೀಟ್ ಪಕ್ಕದಲ್ಲೇ ಕಸ್ತೂರಿ ವಾಕು, ಪಕ್ಕದಲ್ಲೇ ಸೆಂಟ್ರಲ್ ಮಾರ್ಕೆಟು. ಅರೆ ಪೆಟಾಲಿಂಗ್ ಸ್ಟ್ರೀಟೇ ನಮಗೆ ಚೀಪ್ ಆ್ಯಂಡ್ ಬೆಸ್ಟ್. ನೀವೇನೇ ತಗೊಳಂಗಿದ್ರು ಅಲ್ಲೆಲ್ಲ ನೋಡಿದ್ರು ಇಲ್ಲಿ ಬಂದು ಆ ಪರ್ಚೇಸಿಂಗ್ ಮಾಡ್ಕೊಂಬಿಡಿ ಪೆಟಾಲಿಂಗ್ ಸ್ಟ್ರೀಟಲ್ಲಿ. ಕಸ್ತೂರಿ ವಾಕಲ್ಲೂ ಇಲ್ಲಿ ರೇಟು ಅಲ್ಲಿ 3ರಷ್ಟು ಜಾಸ್ತಿ ಇರುತ್ತೆ. ಸೆಂಟ್ರಲ್ ಮಾರ್ಕೆಟ್ ಒಳಗಡೆ ಅದೊಂದು ಚಿಕ್ಕ ಮಾಲ್ ಥರ, ಅದ್ರಲ್ಲಿ ಅದಕ್ಕಿಂತ ಒಂದು 2ರಷ್ಟು ಜಾಸ್ತಿ ಇರುತ್ತೆ. ಎಲ್ಲ ಒಂಥರ ಆಂಟಿಕ್ ಪೀಸು, ತುಂಬ ರೇಟ್ ಇಕ್ಕಿ ಅವರು ಮಾರ್ತಾರೆ. ಒಂದು AC ಹಾಕಿ, ಇವಾಗ ಮಾಲ್ ಒಳಗೆ ಹೋಗಿ ತಗೊಳಕ್ಕೂ ನಾವು ಒಂದು ಆಚೆ ಕಡೆ ಫುಟ್ಪಾತಲ್ಲಿ ತಗೊಳಕ್ಕೂ ಡಿಫ್ರೆನ್ಸ್ ಅಲ್ಲ, ಸೇಮ್ ಆ ಥರ. ನೀವೇನ ತಗೊಳಂಗಿದ್ರೆ ಅದನ್ನ ನೋಡಿ ಬಂದು ಇಲ್ಲಿ ಟ್ರೈ ಮಾಡಿ. ಪೆಟಾಲಿಂಗಲ್ಲಿ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಹಣೆ ಬರ, ನೀವು ಅಲ್ಲೇ ತೊಗೊಬೇಕಂತಿದ್ರೆ ನೀವು ಅಲ್ಲೇ ತೊಗೊಬೇಕು. ಇದನ್ನ ನೀವು ನೋಡ್ಕೊಳ್ಳಿ. ಪೆಟಾಲಿಂಗ್ಸ್ ಆದಷ್ಟು ಪೆಟಾಲಿಂಗ್ ಸಿಕ್ಕ ಆಲ್ಮೋಸ್ಟ್ ನಿಮ್ಗೆಲ್ಲ ಸಿಗ್ಬಿಡು. ಏನು ಇಲ್ಲಿರೋ ಬ್ಯಾಗು, ಕೀ ಚೈನ್. ನಾನು ಪೆಟಾಲಿಂಗ್ ಸ್ಟ್ರೀಟಲ್ಲಿ ಏನು ತೊಗೊಂಡ್ರೆ ಈ ಕೀ ಚೈನ್ಸು, ಆಮೇಲೆ ನಾನು ಲಗೇಜ್ ಬ್ಯಾಗ್ ಒಂದು 20 kg ತಗೊಬೇಕಂತಿದ್ದು ಅಲ್ಲೇ ಪೆಟಾಲಿಂಗ್ ಸ್ಟ್ರೀಟಲ್ಲೇ ನಾನು ತೊಗೊಂಡೆ. ಅದು ಬಂದು ನನಗೆ 115 ರಿಂಗೇಟ್ಸ್ ಆಯಿತು. ಅಷ್ಟು ದೊಡ್ಡದು ಇಲ್ಲಿ ಅಷ್ಟು ರೇಟಿಗೆ ಸಿಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಆ ಥರ ಎಲ್ಲ ಸಿಗಂಗಿದ್ರೆ ನೀವು ನನಗೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಪೆಟಾಲಿಂಗ್ ಸ್ಟ್ರೀಟು, ಕಸ್ತೂರಿ ವಾಕ್ ಎಲ್ಲ ಅಕ್ಕಪಕ್ಕನೇ. ನೀವು ವಾಕಿಂಗಲ್ಲೇ ನೀವು ಮೇನ್ ರೋಡಲ್ಲಿ ನಡ್ಕೊಂಡ್ರೆ ಎಲ್ಲ ರೈಟ್ ಸೈಡಲ್ಲಿ ಬರುತ್ತೆ ನಿಮಗೆ. ಪ್ರತಿಯೊಂದು ರೈಟ್ ಸೈಡಲ್ಲಿ ಬರುತ್ತೆ. ನೀವು ನೋಡ್ಕೊಂಡು ಅದು ಸುಮ್ಮನೆ ಒಂದು ವಾಕ್ ಟೈಮ್ ಪಾಸ್ ಮಾಡ್ಬೋದು. ಆಮೇಲೆ ಮೆರ್ಡೆಕಾ ಸ್ಕ್ವೇರ್, ಅಲ್ಲಿ ಹಂಗೆ ಆ ಸೆಂಟ್ರಲ್ ಮಾರ್ಕೆಟ್ ಹಿಂದೆಗಡೆ ಹೋದ್ರೆ ನೀವು ಒಂದು ದೊಡ್ಡ ಮೋರಿ ಹರಿತಾ ಇದೆ. ಆ ಮೋರಿ ದಾಟಿ ನೀವು ಆ ಸಿಗ್ನಲ್ ಅಲ್ಲಿ ರೈಟ್ ತಗೊಂಡ್ರೆ ಮೆರ್ಡೆಕಾ ಸ್ಕ್ವೇರ್, ಅದೊಂದು ಗೌರ್ಮೆಂಟ್ ಆಫೀಸ್ ಅಂತೆ ಇವಾಗ. ಅಲ್ಲಿ ನೀವು ಹೋಗಿ ನೋಡ್ಬೋದು. ಅದು ಒಂದು ಸುಮ್ಮನೆ ಒಂದು ದೊಡ್ಡ ರೋಡು, ಇಡೀ ರೋಡು ಆ ಆಫೀಸ್ ಕನ್ಸ್ಟ್ರಕ್ಟ್ ಆಗಿದೆ. ಆಪೋಸಿಟ್ ಅಲ್ಲಿ ಒಂದು ಗ್ರೌಂಡ್ ಇದೆ, ಅಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾರಂತೆ. ನಾನು ಹೋದಾಗ ಯಾವ ಕ್ರಿಕೆಟ್ ಆಡ್ತಾ ಇದ್ದಿಲ್ಲ. ಅಲ್ಲಿ ಫೋಟೋ ಶೂಟ್, ಅಲ್ಲೊಂದು KL ಸೆಂಟ್ರಲ್ ಅಂತ ಅದರದ್ದು ಇಲ್ಲಿ ಹಾಕ್ತೀನಿ. ಅದ್ರ ಮುಂದೆ ನಿಂತ್ಕೊಂಡು ನೀವು ಫೋಟೋ ಎಲ್ಲ ತಗೊಬೋದು. ಇದು ಬಂದು ನಾನು ಆಮೇಲೆ ಅಲ್ಲಿ ಮೆರ್ಡೆಕಾ ಆಗಿದೆ. ಇನ್ನೂ ನನಗೆ ಟೈಮ್ ಇತ್ತು, ಸಾಯಂಕಾಲ ಅದು ನೋಡೋಷ್ಟು 4 ಗಂಟೆ ಆಗಿತ್ತು. ನನಗೆ ಇನ್ನೂ ಟೈಮ್ ಇತ್ತು. ಏನು ಮಾಡೋದು, ಅಷ್ಟು ಮುಂಚೆ ಹೋಗಿ ರೂಮಲ್ಲಿ ಹೋಗಿ ಹಾಸ್ಟೆಲ್ ಹೋಗಿ ಏನು ಮಾಡಲಿ. ಚಿಹಾನುಂಗ್ ಟೆಂಪಲ್ ಅಂತ ಒಂದು ಚೈನೀಸ್ ಟೆಂಪಲ್, ಅದರದ್ದು ಇಮೇಜ್ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ ಟೆಂಪಲ್. ಏನಂದ್ರೆ ಅಲ್ಲಿ ನೀವು ಬಸ್ಸಲ್ಲಿ ಹೋದ್ರೆ ಅಲ್ಲಿ ಇಳಿದ್ರೆ ತುಂಬಾ ನಡಿಬೇಕು. ಅದು ರೋಡ್ ಹೆಂಗಿದೆ ಅಂದ್ರೆ ಬೆಟ್ಟಕ್ಕಿಂತ ಮೋಸವಾಗಿದೆ ರೋಡು. ಅದೊಂಥರ ಹಿಡನ್ ಪ್ಲೇಸ್ ಅಲ್ಲಿ ಇಕ್ಕಿದ್ದಾರೆ ಆ ದೇವಸ್ಥಾನ. ನಾನು ಹೋದಾಗ ಯಾರು ಇದ್ದಿಲ್ಲ ಅಲ್ಲಿ. ಬರೋರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಗ್ರಾಬ್ ಮಾಡ್ಕೊಂಡು ಬಂದು ಇಳಿತಾರೆ ಅಲ್ಲಿಗೆ. ಎಲ್ಲರೂ ಗ್ರಾಬಲ್ಲಿ ಬರ್ತಾರೆ. ಬಸ್ಸಲ್ಲಿ ಬರೋರು ನಾನು ತುಂಬಾ ರೇರು. ಬಸ್ಸಲ್ಲಿ ಬಂದಾಗ ನಾನೊಂದು ಈ ನಾರ್ಮಲ್ ಗಲ್ಲಿಗಳಲ್ಲಿ ಬಂದು ಆ ದೇವಸ್ಥಾನ ಹೋದ್ ನೋಡೋದು. ಗ್ರಾಬಲ್ಲಿ ಬರೋರೆಲ್ಲ ಮೇಲವರೆಗೂ ಬಂದು ಗ್ರಾಬ್ ಡ್ರಾಪ್ ಮಾಡುತ್ತೆ. ಗ್ರಾಬ್ ಎಲ್ಲ ಕಾಸ್ಟ್ಲಿ, ನಾವು ಅದನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಾನು ಬಸ್ಸಲ್ಲಿ ಹೋದೆ. ಏನು ಮಾಡೋದು, ಆಪ್ಷನ್ ಚೂಸ್ ಮಾಡ್ಬಿಟ್ಟಿದ್ದೀನಿ ಬಸ್ ಅಂತ. ಇನ್ನು ನಡಿಬೇಕಾಗೋ ಪರಿಸ್ಥಿತಿ ಬಂತು. ನಡ್ಕೊಂಡು ಹೋಗಿ ನೋಡಿದೆ. ಸೈಲೆಂಟ್ ಆಗಿರೋದೆ. ಚೈನೀಸ್ ಟೆಂಪಲ್ ಗೊತ್ತಲ್ಲ, ಅವ್ರು ಸೈಲೆಂಟ್ ಆಗಿ ಪೀಸಾಗಿ ಮೇಂಟೈನ್ ಮಾಡ್ತಾರೆ. ಒಂಥರ ಆರ್ಕಿಟೆಕ್ಚರ್ ಎಲ್ಲ ಅವ್ರು ನೋಡೋ ಥರ ಆರ್ಕಿಟೆಕ್ಚರು. ಅಲ್ಲೂ ಕೆಳಗೆ ನಿಂಗೆ ಶಾಪಿಂಗ್ ಎಲ್ಲ ಇದೆ, ನೀವು ಬೇಕಂದ್ರೆ ಶಾಪಿಂಗ್ ಮಾಡ್ಕೊಳ್ಳಿ. ನಾನೇನು ಅಲ್ಲಿ ಮಾಡೋಕೆ ಹೋಗಿಲ್ಲ. ಇದು ಬಂದು ನನ್ನ Day 2 ಆಗಿತ್ತು. ನೆಕ್ಸ್ಟ್ Day 3 ನಾನು ಏನು ಮಾಡಿದೆ, ಜೆಂಟಿಂಗ್ ಐಲ್ಯಾಂಡ್. ಒನ್ ಡೇ ನಾನು ಜೆಂಟಿಂಗ್ ಐಲ್ಯಾಂಡ್ಗೆ ಇಟ್ಬಿಟ್ಟೆ. ಜೆಂಟಿಂಗ್ ಐಲ್ಯಾಂಡ್ ಹೋದೆ. ಅಲ್ಲಿಂದ ನಮ್ಮ KL ಸೆಂಟ್ರಲಿಂದ ಬಸ್ ಇದೆ ಜೆಂಟಿಂಗ್ ಐಲ್ಯಾಂಡ್ಗೆ. ಜೆಂಟಿಂಗ್ ಐಲ್ಯಾಂಡ್ KL ಸೆಂಟ್ರಲಿಂದ ಜೆಂಟಿಂಗ್ ಐಲ್ಯಾಂಡ್ಗೆ ನಾನು 10 ರಿಂಗೇಟ್ಸ್ ತೊಗೊಂಡ್ರು. ಬಸ್ಸಲ್ಲಿ 10 ರಿಂಗೇಟ್ಸ್ ತೊಗೊಂಡು ಅಲ್ಲಿಂದ ಅವಾನಾ ಸ್ಕೈವೇ, ಆ ಕೇಬಲ್ ಕಾರಲ್ಲಿ ಹೋಗೋಕ್ಕೆ
1 ಸೈಡ್ ಹೋಗೋಕ್ಕೆ 10 ರಿಂಗೇಟ್ಸ್, 2 ಸೈಡ್ ನೀವು 1 ಸೈಡ್ ಹೋಗೋಕ್ಕೆ 10 ರಿಂಗೇಟ್ಸ್. ನೀವು ಸಿಂಗಲ್ ಆಗಿ ಟಿಕೆಟ್ ತಗೊಂತೀರಂದ್ರೆ 10 ರಿಂಗೇಟ್ 10 ರಿಂಗೇಟ್. ನೀವು ಅಟ್ ಎ ಟೈಮ್ ಅಪ್ ಅಂಡ್ ಡೌನ್ ಟಿಕೆಟ್ ತಗೊಂತೀರಂದ್ರೆ 18 ರಿಂಗೇಟ್ಸ್. ನಿಮ್ಗೆ ಅಲ್ಲಿ 2 ರಿಂಗೇಟ್ಸ್ ನಿಮಗೆ ಡಿಸ್ಕೌಂಟ್ ಆಗುತ್ತೆ. ನೀವು ಆ ಥರ ಹೋಗೋದ್ರಿಂದ ನಿಮ್ಗೊಂದು 2 ರಿಂಗೇಟ್ಸ್ ಡಿಸ್ಕೌಂಟ್ ಆಗುತ್ತೆ. ಮತ್ತೆ ಮೇಲೋದ್ರೆ ಮಾಲ್ ಇದೆ, ಮಾಲ್ ಇಲ್ಲಿನ ಥರನೇ ಮಾಲ್ ಇದೆ. ಆದರೆ ಇಂಡೋರ್ ಗೇಮ್ಸ್ ತುಂಬ ಇದೆ. ಈ ಮಕ್ಕಳಾಡೋವಂಥ ಇಂಡೋರ್ ಗೇಮ್ಸ್ ತುಂಬ ಇದೆ ಅಲ್ಲಿ. ಅದನ್ನು ನೀವು ಅಲ್ಲಿ ಆಡ್ಕೊಬೋದು. ತಿನ್ನೋದೇನ ಇದ್ರೆ ನಾರ್ಮಲ್ ಬರ್ಗರು, ಫ್ರೆಂಚ್ ಫ್ರೈಸು ಅಂಥದ್ದು ಶಾಪ್ಸ್ ಇದೆ, ತಿನ್ಕೊಬೋದು. ಮತ್ತು ಮಾಲಲ್ಲಿ ಶಾಪಿಂಗ್ ಸೆಂಟ್ರು, ಇಲ್ಲಿನ ಕಾಸ್ಟ್ಲಿ ಅಂಗಡಿಗಳೆಲ್ಲ ಇದೆ, ದೊಡ್ಡ ಅಂಗಡಿಗಳು. ಅಲ್ಲಿ ನೀವು ಶಾಪಿಂಗ್ ಮಾಡೋದು. ಅದರಲ್ಲಿಂದಾನೇ ನಿಮಗೆ ಈ ಜೆಂಟಿಂಗ್ ಐಲ್ಯಾಂಡ್ಗೆ ವಾಟರ್ ಗೇಮ್ ಥೀಮ್ ಪಾರ್ಕ್ಗೆ ಎಂಟ್ರಿ ಇದೆ. ನೀವು ಅಲ್ಲಿನ ಥೀಮ್ ಪಾರ್ಕ್ಗೆ ಹೋಗ್ಬೋದು. ಅದಕ್ಕೆ 4,000 ರೂಪಾಯಿ, 4,300 ರೂಪಾಯಿ, 4,400 ರೂಪಾಯಿ ಏನು ಹೇಳಿದ್ರು. ನೋಡೋಕ್ಕೂ ನೀವು ತಗೊಳ್ಲೇಬೇಕಂತೆ. ನೀವು ಆಡಿಲ್ಲ ಅಂದ್ರೆ ನೋಡೋಕ್ಕಾದ್ರೂ ತಗೊಳ್ಲೇಬೇಕಂದ್ರೆ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಇಲ್ಲಿನ ವಂಡರ್ಲಾ ಏನಿದೆಯೋ ಅಲ್ಲಿನ ಅದೇ ಸ್ವಲ್ಪ ಅಪ್ಗ್ರೇಡೆಡ್ ಗೇಮ್ಸ್ ಏನೋ ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ನೀವು ಯಾರನ್ನ ಹೋಗಕ್ಕೆ ಇಂಟ್ರೆಸ್ಟ್ ಹೋಗಿ ಅದ್ರದ್ದು ಏನು ಬಯೋಡೇಟಾ ನಮಗೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಇದು ಬಂದು ಜೆಂಟಿಂಗ್ ಐಲ್ಯಾಂಡು. ನಾನು ಜೆಂಟಿಂಗ್ ಐಲ್ಯಾಂಡ್ ಮೇಲೆಲ್ಲ ನೋಡಿದೆ. ವಾಪಸ್ ಬರ್ಬೇಕಾದ್ರೆ ಸೆಂಟ್ರಲ್ಲಿ ಚಿನ್ಸ್ವಿ ಕೇವ್ ಟೆಂಪಲ್ ಅಂತಿದೆ. ಆ ಟೆಂಪಲಲ್ಲಿ ಇಟ್ಕೊಂಡೆ. ಅಲ್ಲೊಂದು ದೊಡ್ಡ ಬುದ್ಧ ಸ್ಟ್ಯಾಚು ಇದೆ, ಅದು ಇಲ್ಲಿ ಪೇಸ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಮತ್ತೆ ಒಂದು ಅವ್ರದ್ದು ಚೈನೀಸ್ ಆರ್ಕಿಟೆಕ್ಚರು, ಅದೊಂದು ಜಾಗ ಪೀಸಾಗಿ ಒಂದು ಜಾಗ ಇದೆ. ಆ ಚೈನೀಸ್ ಅವರು ಅವ್ರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ನಾನು ಹೋಗೋ ಅಷ್ಟೊತ್ತಿಗೆ ಅವ್ರು ಪ್ಯಾಕ್ ಮಾಡಿಬಿಟ್ಟಿದ್ರು. ಮತ್ತೆ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ಲು ಈ ಘಾಟ್ ಸೆಕ್ಷನ್ ಅಲ್ಲಿ ಬ್ಯಾಕ್ಗ್ರೌಂಡ್ ಹೆಂಗಿರುತ್ತೆ ಆ ತರ ಇದೆ. ಫುಲ್ಲು ಒಂಥರ ಈ ಕುದುರೆ ಮುಖ ಬ್ಯಾಕ್ಗ್ರೌಂಡ್ ಹೆಂಗಿರುತ್ತೆ, ಫುಲ್ಲು ಡೀಪ್ ಫಾರೆಸ್ಟ್ ಆ ತರ. ಅದ್ರದ್ದು ಕ್ಯಾಪ್ಚರ್ ಎಲ್ಲ ಮಾಡಿ ಅದ್ರದ್ದು ಒಂದು ವಿಡಿಯೋ ಹಾಕಿದೀನಿ, ನೋಡ್ಕೊಳ್ಳಿ ಬೇಕಂದ್ರೆ. ಚಿಂಗ್ಸ್ವಿ ಟೆಂಪಲ್ ಅಷ್ಟೇ, ಅಲ್ಲೇನಿಲ್ಲ, ಒಂದು ಟೆಂಪಲ್ ಇದೆ, ಅದು ಬುದ್ಧದ ಒಂದು ದೊಡ್ಡ ಸ್ಟ್ಯಾಚು ಇದೆ. ಅಲ್ಲೊಂದು ಸ್ವಲ್ಪ ಫೋಟೋ ಕ್ಯಾಪ್ಚರ್ ಮಾಡ್ಕೊಬೋದು. ಆಮೇಲೆ ಅದೊಂಥರ ಕೋನ್ ಶೇಪಲ್ಲಿ ಒಂದು ಟೆಂಪಲ್ ಮಾಡಿದ್ದಾರೆ, ಅದು ಇಲ್ಲಿ ಪೇಸ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದಾಗಿತ್ತು ಈ ಜೆಂಟಿಂಗ್ ಐಲ್ಯಾಂಡ್ ಮುಗಿಸ್ಕೊಂಡು ವಾಪಸ್ ನಾನು KLಗೆ ಬಂದೆ. ಸೇಮ್ KL ಬಂದಾಗ 10 ರಿಂಗೇಟ್ಸ್ ಚಾರ್ಜ್ ಮಾಡಿದ್ರು, ಬಂದೆ ನಾನು. ಅಲ್ಲಿ ನಾನು ಶಾಪಿಂಗ್ ಮಾಡಬೇಕಾಗಿತ್ತು ಸ್ವಲ್ಪ. ಪೆಟಾಲಿಂಗ್ ಸ್ಟ್ರೀಟ್ ಬಂದು ಆ ಮೇನ್ ಬ್ಯಾಗ್ ತಗೊಂಡೆ. ಅದು ಬಂದು 115 ರಿಂಗೇಟ್ಸ್ ಏನೋ ಚಾರ್ಜ್ ಮಾಡಿದ್ರು. 115 ರಿಂಗೇಟ್ಸ್, ಹೌದು, 115 ರಿಂಗೇಟ್ಸ್ ಚಾರ್ಜ್ ಮಾಡಿದ್ರು. ನಾನು ತಗೊಂಡೆ, ಬ್ಯಾಗ್ ತಗೊಂಡು ಅಲ್ಲೇನೋ ಸ್ವಲ್ಪ ಅದೇ ಜ್ಯೂಸ್ ಕುಡ್ದೆ. ನಾನು ಮಿಕ್ಕಿದೇನು ನಾನು ಅಲ್ಲಿ ಮಾರುವಂಥದ್ದು ನಾನು ನೋಡ್ತಾ ಇದ್ರೆ ಅದೊಂದು ಫ್ರೂಟ್ ಇದೆ ಗೊತ್ತಾ, ಆ ಫ್ರೂಟ್ ಹೆಸರು ನಿಮ್ಗೆ ಹಾಕ್ತೀನಿ ಇಲ್ಲಿ. ಫ್ರೂಟು ಅಲ್ಲಿ ತುಂಬಾ ನಾನು ಎಲ್ಲಿದ್ದೀನಿ ಸ್ವಲ್ಪ ದೂರದಲ್ಲಿ ಕುಯ್ತಾ ಇದ್ದಾರೆ. ಅದ್ರ ಮೇಲೆ ನಮಗೆ ತಡೆಯೋಕ್ಕಾಗಿಲ್ಲ. ಆದ್ರೆ ಅದು ಅಲ್ಲಿ ನ್ಯಾಷನಲ್ ಫ್ರೂಟ್ ಅಂತೆ. ಅದು ಬಂದು ನ್ಯಾಷನಲ್ ಫ್ರೂಟ್. ನಾನು ತಿನ್ನಕ್ಕೆ ಟೇಸ್ಟ್ ಮಾಡಕ್ ಹೋಗಿಲ್ಲ, ನನಗೆ ಇಷ್ಟ ಆಗಿದೆ. ಸುಮ್ಮನೆ ಯಾಕೆ ಎಲ್ಲಾರ ಮುಂದೆ ನಾನು ವಾಮಿಟ್ ಮಾಡೋದಂತ ಬೇಡ. ಆ ಫ್ರೂಟ್ ಅಲ್ಲಿ ಚಾಕ್ಲೇಟ್ಸ್ ಎಲ್ಲ ಮಾಡಿದ್ರು. ಜೆಂಟಿಂಗ್ ಐಲ್ಯಾಂಡ್ ಅಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಶಾಪ್ ಮಾಡಿದೆ. ಅಲ್ಲಿ ನಾನೊಂದು 3-4 ಸಾವಿರಕ್ಕೆ ಒಂದು 1,000 ರೂಪಾಯಿಗೆ ನಾನು ಚಾಕ್ಲೇಟ್ ಇಸ್ಕೊಂಡೆ. ನಾನು ತುಂಬಾ ಎಕ್ಸ್ಪೆನ್ಸಿವ್ ಇದೆ ಚಾಕ್ಲೇಟ್ಸ್ ಎಲ್ಲ, ತುಂಬಾ ಎಲ್ಲದರಲ್ಲ ಬಾದಾಮ್ ಮಿಕ್ಕಿ ಅದೊಂದು ಚಾಕ್ಲೇಟ್ ರ್ಯಾಪ್ ತರ ಮಾಡಿ ಏನೇನೋ ಚಾಕ್ಲೇಟ್ಸ್ ಇದೆ. ಅಷ್ಟು ತಗೊಳಕ್ ಹೋಗಿಲ್ಲ ನಾನು. ಅದ್ರಲ್ಲಿ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಅಲ್ಲಿ ಅಷ್ಟು ರೇಟ್ ಕೊಟ್ಟು ತಗೊಬೇಕಾ, ಇಲ್ಲೇ ತಗೊಂಬ, ಅದಕ್ಕಿಂತ ಚೆನ್ನಾಗಿದೆ ಚಾಕ್ಲೇಟ್ ಅಂತ ಸ್ವಲ್ಪ ಚಾಕ್ಲೇಟ್ಸ್ ತಗೊಂಡೆ. ಇದು ಬಂದು ಡೇ 3 ನಂದು ಕಂಪ್ಲೀಟ್ ಆಯ್ತು. ಡೇ 4 ಬಂದು ನಾನು ಪ್ಲಾನ್ ಅಲ್ಲಿ ಮಲಾಕಾಗಿ ಫಿಕ್ಸ್ ಮಾಡಿದೆ. ಡೇ 4 ಬಂದು ಫುಲ್ ಮಲಾಕಾ. ಡೇ 4 ಮಲಾಕಾಗೆ ಅಂದ್ರೆ KL ಸೆಂಟ್ರಲ್ ಇಂದ TBS ಅಂತ, ಟರ್ಮಿನಲ್ ಬಾರ್ಸಿಪಾಡು ಸ್ಟೇಷನ್ ಅಂತ. KL ಇಂದ ಅದಕ್ಕೊಂದು ಸ್ಪೆಷಲ್ ಅದು KL ಅಲ್ಲಿ ನಿಮ್ಗೆ ಯಾರಿಗೂ ಮಲಾಕಾಗ್ ಬಸ್ ಸಿಗಲ್ಲ. ಇವಾಗ ಹೇಳ್ತೀನಿ, KL ಅಲ್ಲಿ ಮಲಾಕಾಗ್ ಹೋಗಿ ಬಸ್ ಟ್ರೈ ಮಾಡಕ್ ಹೋಗ್ಬೇಡಿ. ಅರೆ ಅಲ್ಲಿ ಹೇಳ್ತಾರೆ ಟರ್ಮಿನಲ್ ಬಾರ್ಸಿಪಾಡು ಅಂತ ಒಂದು ಸ್ಟೇಷನ್ಗೆ ಹೋದ್ರೆ ನಿಮ್ಗೆ ಅಲ್ಲಿಂದ ಮಲಾಕಾಗೆ, ಸಿಂಗಾಪುರ್ಗೆ, ನಿಯರ್ ಬೈ ಕಂಟ್ರಿ ಎಲ್ಲದಕ್ಕೂ ನಿಮ್ಗೆ ಅಲ್ಲಿ ಬಸ್ ಸಿಗುತ್ತೆ. ನಾನು ಹೋದಾಗ ನನ್ನ ಜೊತೆ ಯಾರೋ ಒಬ್ಬ ಬಂದು ನನ್ನ ಮುಂದೆ ಟಿಕೆಟ್ ಕೌಂಟರ್ ನಿಂತಿದ್ದ. ಅವ್ರು ಸಿಂಗಾಪುರ್ಗೆ ಹೋಗ್ತಾ ಇದ್ರು. ಅದು ಬಸ್ ಇದಂತೆ ಸಿಂಗಾಪುರ್ಗೆ, ನಿಯರ್ ಬೈ ಕಂಟ್ರಿ ಯಾವ್ದೇ ಕಂಟ್ರಿ ಜಾಯಿಂಟ್ ಕಂಟ್ರೀಸ್ ಇದೆ ಅದಕ್ಕೆಲ್ಲ ಬಸ್ಸಲ್ಲಿ ಸಿಗುತ್ತೆ. ನಾನು ಮಲಾಕಾಗ್ ಟಿಕೆಟ್ ತಗೊಂಡೆ, 10 ರಿಂಗೇಟ್ಸ್ ಆಯ್ತು. ಅಲ್ಲಿಂದ ಮಲಾಕಾಗೆ 2 ಅವರ್ಸ್ ಅಂದ್ರು. ಅವ್ನು 1.5 ಅವರ್ಸ್ ಅಲ್ಲಿ ಹೋದ. ಮಲಾಕಾ ಸೆಂಟ್ರಲ್ ಹೋದೆ. ಮಲಾಕಾ ಸೆಂಟ್ರಲ್ ಇಂದ ಈ ಡಚ್ ಸ್ಕ್ವೇರ್ ಅಟ್ರಾಕ್ಷನ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ಗೆ ಹೋಗೋಕೆ 1 ರಿಂಗೇಟ್ಸ್ 30 cents ಏನೋ ಟಿಕೆಟ್ ಇಲ್ಲಿ ಆಡ್ ಮಾಡ್ತೀನಿ ನೋಡಿ. ಆ ಟಿಕೆಟ್ ಮಲಾಕಾ ಟಿಕೆಟ್, ಸ್ಕೇಲಿಂದ ಬಂದು ಟರ್ಮಿನಲ್ ಬಾರ್ಸಿಪಾಡಿಂದ ಬಂದಿರೋ ಟಿಕೆಟ್ ಎಲ್ಲ ನಿಮ್ಗೆ ಇಲ್ಲಿ ಹಾಕ್ತಾ ಇರ್ತೀನಿ. ಅಲ್ಲಿಂದ ನಾನು ಇದಕ್ಕೆ ಬಂದೆ, ಡಚ್ ಸ್ಕ್ವೇರ್. ಅಲ್ಲಿನ ಮಲಾಕಾ ಸೆಂಟ್ರಲ್ ಇಂದ ಅಟ್ರಾಕ್ಟಿವ್ ಪ್ಲೇಸ್ ಫಸ್ಟ್ ಬಂದು ಡಚ್ ಸ್ಕ್ವೇರ್. ಬಸ್ಸು ನಿಮ್ಗೆ ಅಲ್ಲೇ ನಿಲ್ಸುತ್ತೆ, ಅದೊಂದು ಸ್ಟಾಪು ಅಲ್ಲೇ ನಿಲ್ಸುತ್ತೆ. ಡಚ್ ಸ್ಕ್ವೇರ್ ಇದೆ, ಡಚ್ ಸ್ಕ್ವೇರ್ ನೋಡಿದೆ.
ಮತ್ತೆ ಅಲ್ಲಿಂದ ವಾಟರ್ ರೈಡ್, ಬೋಟಲ್ ರೈಡ್, ಅದು ಬಂದು ವರ್ತೆ. ಅವರು ಕರ್ಕೊಂಡು ಹೋಗಿದ್ದ ಡಿಸ್ಟೆನ್ಸ್ಗೆಲ್ಲ ಅದು ವರ್ತೆ. 30 ರಿಂಗೇಟ್ಸ್ ತಗೊಂಡ್ರು. ಮತ್ತೆ ಅಲ್ಲಿಂದ ಅಲ್ಲೊಂದು ದೊಡ್ಡ ಈ ಪೈರೇಟ್ಸ್ ಆಫ್ ಕೆರಿಬಿಯನ್ಸ್ ಬೋಟ್ ತರ ಇದೆ, ಅದು ನೋಡಕ್ 30 ರಿಂಗೇಟ್ಸ್ ಅಂದೆ. ಅದೇನು ನನಗೆ ಹೊರ್ತಂಗ, ಆಚೆಯಿಂದಾನೇ ನೋಡ್ಕೊಂಡೆ. ಅದ್ರದ್ದು ಇಮೇಜ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಮತ್ತೆ ನಾನು ಅಲ್ಲಿನ ಟೈಮಿಂಗ್ ಸರಿ ಬರಾಡ್ ಅಂತ, ಅದೊಂಥರ ಏರಿಯಲ್ ವ್ಯೂ ತರ. ಈ ಜೈಂಟ್ ವೀಲ್ ಹೆಂಗಿರುತ್ತೆ ಅದೇನಂದ್ರೆ ಹಿಂಗ್ ಸುತ್ತಲ್ಲ, ಹಿಂಗ್ ಸುತ್ತಬಿಟ್ಟು ಅದ್ರಲ್ಲಿ ಕುತ್ಕೊಬೇಕು ಫಸ್ಟ್. ಅದು ಹಂಗೆ ಸುತ್ಕೊಂಡು ಹಿಂಗ್ ಮೇಲೆ ಹೋಗುತ್ತೆ. ನಮ್ಗೆ ಮಲಾಕಾದ ಒಂದು 360 ಡಿಗ್ರಿನ ಅದ್ರಲ್ಲಿ ತೋರಿಸ್ತಾರೆ. ಅದೊಂದು ಹೋಗೋ ಒಂದು 10-20 ರೌಂಡ್ಸ್ ಏನೋ ಹೊಡಿಯುತ್ತೆ. ಅಲ್ಲಿಂದ ನಾವು ಏರಿಯಲ್ ವ್ಯೂ ಎಲ್ಲ ನೋಡ್ಬೋದು. ಮಲಾಕಾನ ಒಂದು ರೌಂಡ್ ನೋಡ್ಬೋದು ಅಷ್ಟೇ. ಅದೇನ್ ನನಗೆ ವರ್ತ್ ಅನ್ಸಿಲ್ಲ. 26 ರಿಂಗೇಟ್ಸ್ ನಾನು ತಗೊಂಡ್ರೋದಕ್ಕೆ. ನನ್ನ ಪ್ರಕಾರ ವರ್ತ್ ಅಲ್ಲ, ಆದ್ರೆ ಹೋಗಿರೋ ಒಂದು ಕಾರಣಕ್ಕೋಸ್ಕರ ನಾವು ಅದೆಲ್ಲ ಯೂಸ್ ಮಾಡಬೇಕು. ಅದನ್ನ ಯೂಸ್ ಮಾಡಿದೆ. ತಿರ್ಗಾ ಅಲ್ಲಿ ನಾನು ಮತ್ತೆ ಅಲ್ಲಿಂದ ಇದು ಅಲ್ಲೊಂದು ಫುಡ್ ಸ್ಟ್ರೀಟ್ ಬಂತು, ಅದಕ್ಕೆ ಬಂದೆ. ಜಾಂಕರ್ ಸ್ಟ್ರೀಟ್, ನೀವೆಲ್ಲ ಕೇಳಿರ್ತೀರ ಜಾಂಕರ್ ಸ್ಟ್ರೀಟು. ನಾನು ಹೋದಾಗ ಇನ್ನೂ ಜಾಂಕರ್ ಸ್ಟ್ರೀಟ್ ಸ್ಟಾರ್ಟ್ ಆಗಿದ್ದಿಲ್ಲ. ಅದು ಸ್ಟಾರ್ಟ್ ಆಗೋದೇ ಸಾಯಂಕಾಲ 4 ಗಂಟೆ 5 ಗಂಟೆ ಹಂಗಂತೆ. ಅದೇ ಸೇಮ್ ನೈಟ್ ಲೈಫ್ ಇದ್ದಂಗೆ. ನನಗೆ ಅಷ್ಟೊತ್ತು ಟೈಮ್ ಇದ್ದಿಲ್ಲ. ಯಾಕಂದ್ರೆ 4-5 ಗಂಟೆ ನಾನು ಅಲ್ಲೇ ಸ್ಪೆಂಡ್ ಮಾಡ್ಬಿಟ್ಟು 5 ಗಂಟೆ ಎಲ್ಲ ಮಾಡಿದ್ರೆ ನಾನು ವಾಪಸ್ KL ಬರಬೇಕು. ನನ್ನ ಪ್ಲಾನ್ ಇದ್ದಿದ್ದು ಬೆಳಗ್ಗೆ ಹೋಗಿ ಸಾಯಂಕಾಲ ನಾನು KL ಅಲ್ಲಿ ಬಂದ್ಬಿಡ್ಬೇಕು. ನೋಡಿದೆ ಅಲ್ಲಿ ಹಂಗೂ ಏನೇನೋ ಮಾರ್ತಾ ಇದ್ರು. ಅಲ್ಲೊಂದು ಪುಟ್ ಗೊಂಬೆ ಇಸ್ಕೊಂಡೆ ನನ್ನ ಮಗುಗೆ, ಏನೋ ಒಂಥರ ಡಾಗಿ. ಅದು ಆನ್ ಮಾಡಿಬಿಟ್ರೆ ಅದೊಂಥರ ಆಡ್ಕೊಂಡಿರುತ್ತೆ, ಅದೊಂದು ಡಾಗ್ ಇಸ್ಕೊಂಡೆ. ಮತ್ತೆ ಅಲ್ಲೊಂದು ಸ್ವಲ್ಪ ಸೊವಿನಿಯರ್ಸ್ ಎಲ್ಲ, ಮಲಾಕ್ ಅದೊಂದು ಸ್ಟ್ಯಾಚು, ಅಲ್ಲಿ ಒಂದು ರಿಕ್ಷಾ ತರ, ಅದು ಫುಲ್ಲು ಮ್ಯೂಸಿಕ್ ಹಾಕೊಂಡವ್ರು ಆ ಮಲಾಕನ ಅಲ್ಲಿನೋ ಒಂದೊಂದು ಸ್ಟ್ರೀಟ್ ನ ರೌಂಡ್ ಮಾಡ್ಕೊಂಡ್ ಬರ್ತಾರೆ. ಅದು ಎಷ್ಟು ಅಂತ ನಾನು ಕೇಳಲಿಲ್ಲ, ನಾನು ಅದನ್ನ ಮಾಡೂ ಇಲ್ಲ. ಅದು ನೀವು ಫ್ಯಾಮಿಲಿಯಾಗಿ ಹೋದ್ರೆ ಅದೆಲ್ಲ ಒಂದು ಕ್ರೇಜ್ ಆಗಿರುತ್ತೆ ಮಾಡಕ್ಕೆ. ನೀವು ಅದು ಫ್ಯಾಮಿಲಿಯಾಗಿ ಹೋಗಿ ಮಾಡೋರು ನನಗೆ ಹೇಳಿ ಅದು ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಮತ್ತೆ ನಾನು ಎಲ್ಲ ಮುಗೀತು ಅಲ್ಲಷ್ಟೇ. ಮಲಾಕ ಅಲ್ಲಿಂದ ನೋಡೋ ಅಂಥದ್ದು ಇಷ್ಟೇ ಇರೋದು. ಸ್ವಲ್ಪ ಮುಗಿಸ್ಕೊಂಡು ನಾನು ತಿರ್ಗಾ ಮಲಾಕ ಸೆಂಟ್ರಲ್ಗೆ ಬಂದೆ. ಅಲ್ಲಿಂದ KL ಬಸ್ 2 ಅವರ್ಸ್, ತಿರ್ಗಾ KL ಸೆಂಟ್ರಲ್ ಬಂದ್ಬಿಟ್ಟೆ ನಾನು. KL ಸೆಂಟ್ರಲ್ ಬಂದು ಅಲ್ಲಿಂದ ಲಿಟ್ಲ್ ಇಂಡಿಯಾಗೆ ಹೋಗ್ಬಿಟ್ಟು ಒಂದು ಫುಲ್ ಮೀಲ್ಸ್ ತಿನ್ನೋಣ. ಬರೀ ಜ್ಯೂಸು, ಈ 7-Eleven ಅಲ್ಲಿ ಚಿಪ್ಸ್ ತಿಂದು ನನಗೆ ಬಾಯಲ್ಲಿ ಏನ್ ರುಚಿ ಅನ್ನೋದಿಲ್ಲ. ಹೋದೆ ಲಿಟ್ಲ್ ಇಂಡಿಯಾಗೆ ಹೋದೆ, ಒಂದು ಫುಲ್ ಮೀಲ್ಸ್ ತಗೊಂಡೆ. ಫುಲ್ ಮೀಲ್ಸ್ ಪಿಕ್ಚರ್ ಇಲ್ಲಿ ಆ್ಯಡ್ ಮಾಡ್ತೀನಿ. 600 ರೂಪಾಯಿ ಆಯ್ತು. ಆಮೇಲೆ ಡೇ 5 ಬಂದು ನಾನು ಡೇ 5 ಏನಂದ್ರೆ ನಾನು ಚೆಕ್ಔಟ್ ಮಾಡಬೇಕಾಗಿತ್ತು. 5th ಲಾಸ್ಟ್ ಡೇ ನಂದು ಹೋಟ್ಲ್ ಚೆಕ್ಔಟ್ ಮಾಡಿದೆ. ಹೋಗೋ ಒಂದು ಆಚ ಕಡೆನೇ ಅಲ್ಲೇ ಒಂದು ಮಸಾಲೆ ದೋಸೆ ಬ್ರೇಕ್ಫಾಸ್ಟ್ ತಗೊಂಡೆ. 250 ರೂಪಾಯಿ ಆಯ್ತು. ಒಂದು ಮಸಾಲೆ ದೋಸೆ, ಒಂದು ವಡೆ, ತಿಥಿ ವಡೆ ಅಂತೀರ ನೀವು, ಕಳ್ಳೆ ವಡೆ ಅಂತೀರ. ಕಳ್ಳೆ ವಡೆ ತಗೊಂಡೆ. ಅದು ಬಂದು 250 ರೂಪಾಯಿ ಚಾರ್ಜ್ ಮಾಡಿದ್ರು ನನಗೆ. ಅಲ್ಲಿಂದ ಟುವರ್ಡ್ಸ್ ನನ್ನ ಪುತ್ರಜಯ ನಾನು ಫಸ್ಟ್ ದಿನ ಪುತ್ರಜಯ ನೋಡ್ಕೊಂಡು ಈ ಕಡೆ ಬರ್ಬೇಕಂತಿದ್ದೆ, ಆದ್ರೆ ಅದಾಗಿಲ್ಲ. ಲಾಸ್ಟ್ ದಿನಕ್ಕೆ ಪ್ಲಾನ್ ಮಾಡ್ಕೊಂಡೆ. KL ಸೆಂಟ್ರಲ್ಗೆ ಹೋದೆ. KL ಸೆಂಟ್ರಲ್ ಇಂದ ಟ್ರೈನ್ ಇದೆ, ಟರ್ಮಿನಲ್ ಪುತ್ರಜಯ ಸೆಂಟ್ರಲ್ಗೆ ಟ್ರೈನ್ ಇದೆ. ನೀವು ಅದು ಕೇಳ್ಕೊಂಡು ಅದನ್ನ ಹುಷಾರಾಗಿ ಯಾವುದೇ ಒಂದಾಗ್ಲಿ KL ಸೆಂಟ್ರಲ್ ಅಲ್ಲಿ ನಿಮ್ಗೆ ಅಲ್ಲಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಇದೆ. ದಯವಿಟ್ಟು ಆರಾಮಾಗಿ ಇನ್ಫಾರ್ಮೇಶನ್ ಸೆಂಟರ್ ಕೇಳ್ಬಿಟ್ಟು ಪ್ರತಿಯೊಂದು ಟ್ರೈನ್ಗೆ ಏನು ಹತ್ತದಾದ್ರು ಹತ್ತಿ. ಅಲ್ಲಿಂದ ನಾನು ಪುತ್ರಜಯಗೆ ಹೋದೆ. ಪುತ್ರಜಯಿಂದ 2 ರಿಂಗೇಟ್ಸು ನಮ್ಗೆ ಆ ಮಾಸ್ಕ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅದು 1 ರಿಂಗೇಟೆ ಗೌರ್ಮೆಂಟ್ ಬಸ್ಸಲ್ಲಿ. ಬಸ್ ಅವಾಗ ರೆಡಿ ಇದ್ದಿಲ್ಲ. 2 ರಿಂಗೇಟ್ಸ್ ಅಲ್ಲಿ ಬೇರೆ ಬಸ್ ಯಾವ್ದೋ ಹೋಗ್ತಾ ಇತ್ತು. ನಾನು ಆ ಬಸ್ಸೇ ಹತ್ಕೊಂಡೆ. ಅಲ್ಲೋಗಿ ಇಳಿಸ್ತಾರೆ. ಅಲ್ಲಿಂದ ನಿಮ್ಗೆ ಆ ಪ್ರೆಸಿಡೆಂಟ್ ಆಫೀಸ್ ಏನಿದೆ ಆ ರೋಡು, ಅಲ್ಲಿ ನಮ್ಮ ಬಸ್ ಎಲ್ಲ ಓಡಾಡಲ್ಲ, ಪ್ರೈವೇಟ್ ವೆಹಿಕಲ್ಸ್ ಅವ್ರು ಹೋಗ್ತಾರೆ ಬರ್ತಾರೆ. ನಾನು ಹೋಗಿದ್ದು ಫ್ರೈಡೆ ಆಗಿರೋದ್ರಿಂದ ಅಲ್ಲೊಂದು ನಮಾಜ್ ಇತ್ತು. ನಮಾಜಿಂದ ತುಂಬಾ ಕ್ರೌಡ್, ಜನ ಬರ್ತಾ ಇದಾರೆ ಹೋಗ್ತಾ ಇದಾರೆ. ನಾನೇನ್ ಮಾಡಿದೆ, ಅವ್ರು ಅಲ್ಲೇ ಇಳಿಸಿದ್ರು. ನಾನು ಅಲ್ಲಿಂದ ನಡ್ಕೊಂಡು ನಿಧಾನಕ್ಕೆ. ತುಂಬಾ ಬಿಸಿಲು, ದಯವಿಟ್ಟು ಎಲ್ಲೋದ್ರು ಅಂಬ್ರೆಲಾ ಕ್ಯಾರಿ ಮಾಡಿ. ಒಂದು ಮಳೆ ಬಂದ್ಬಿಡುತ್ತೆ, ಇಲ್ಲ ಒಂದು ಬಿಸಿಲು ಹೆವಿಯಾಗಿ ಹೊಡಿಯುತ್ತೆ. ನಾನು ಅಂಬ್ರೆಲಾ ಕ್ಯಾರಿ ಮಾಡಿದ್ದೆ, ಆದ್ರೆ ಬ್ಯಾಗಲ್ಲಿ ಇತ್ತು. ನನ್ನ ಹತ್ರ ಟ್ರಾಲಿ ಬೇರೆ ಇತ್ತಲ್ಲ, ಅದನ್ನ ತಳ್ಕೊಂಡು ಇದೆಲ್ಲ ಮಾಡಕ್ ನನಗೆ ಅಷ್ಟು ಟೈಮ್ ಇದ್ದಿಲ್ಲ. ಪರವಾಗಿಲ್ಲ ಬಿಡು, ನಾ ಬೇದಿರ ಬಿಸಿಲ ಅನ್ಕೊಂಡು ಹಂಗೆ ನೋಡ್ಕೊಂಡು ಮಾಸ್ಕ್ ನೋಡಿದೆ. ಮಾಸ್ಕ್ದು ಇಮೇಜ್ ಇಲ್ಲಿ ಹಾಕ್ತೀನಿ. ಆಮೇಲೆ ಆ ಪ್ರೆಸಿಡೆಂಟ್ ಆಫೀಸ್ ಇತ್ತು, ಅದನ್ನು ಇಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಚೆನ್ನಾಗಿತ್ತು, ಒಳ್ಳೆ ಎನ್ವಿರಾನ್ಮೆಂಟ್, ಒಳ್ಳೆ ಸ್ಪೇಸ್ ಅಲ್ಲಿ ಆ ಪುತ್ರಜಯ ಅನ್ನೋ ಒಂದು ಫಾಂಟ್ ಎಲ್ಲ ಮಾಡಿದ್ದಾರೆ. ಫೋಟೋಸ್ ಹಿಡ್ಕೊಂಡಿದ್ದೀನಿ ನಾನು. ನನ್ನ ಫೋಟೋನ ನಾನು ಹಾಕ್ತೀನಿ, ನೋಡ್ಕೊಳ್ಳಿ. ಅದೊಂದು ಪುತ್ರಜಯ ನೋಡ್ಬೇಕು, ಅಲ್ಲಿ ಅಷ್ಟೇ ಇರೋದು ನಿಮ್ಗೆ. ಅಲ್ಲಿ ಪುತ್ರಜಯ ಆ ಮಾಸ್ಕ್ ಬಿಟ್ರೆ ಬೇರೆ ಏನೂ ಇಲ್ಲ ನೋಡಕ್ಕೆ. ಆ ಪಕ್ಕದಲ್ಲಿ ನದಿ ಇದೆ, ನದಿ, ಮಾಸ್ಕ್, ಆ ಬ್ರಿಡ್ಜ್ ಒಂದು ಅಷ್ಟೇ. ಈ ತರನೇ ಪುತ್ರಜಯ ನಾನು ಯಾಕೆ ನೋಡಿದೆ ಅಂದ್ರೆ ಪ್ಲಾನ್ ಅಲ್ಲಿ ತಗೊಂಡ್ಬಿಟ್ಟಿದ್ದೆ. ಇನ್ ನೋಡ್ದಿರೋ ಹೋದ್ರೆ ಸುಮ್ನೆ ಚೆನ್ನಾಗಿರಲ್ಲ, ಅಷ್ಟು ದೂರ ಹೋಗಿದೀವಿ,
ಪುತ್ರಜಯ ನೋಡಕ್ ಮಾತ್ರ ನಾನು ಬೆಂಗಳೂರಿಂದ ತಿರ್ಗಾ ಫ್ಲೈಟ್ ಹಾಕೊಂಡು ಹೋಗಕ್ಕಾಗತ್ತಾ? ಆಗಲ್ಲ. ಹೆಂಗೋ ಹೋಗೋದಿನ ಟೈಮ್ ನನಗಿನ್ನ ನೈಟ್ 10 ಗಂಟೆಗೆ ಫ್ಲೈಟ್ ಇದ್ದಿದ್ದು. ಏನ್ ಮಾಡೋದು, ಇಲ್ಲಿ ಸುಮ್ಮನೆ ಇರೋ ಬದಲು ಇಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಪುತ್ರಜಯ ತಿರ್ಗಾ ಬಸ್ ಬಂತು, ಬಸ್ಸಲ್ಲಿ ಹತ್ತಿ ನಾನು ಪುತ್ರಜಯ ಸೆಂಟ್ರಲ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ನನಗೆ ಐಡಿಯಾನೇ ಇಲ್ಲ ಅಲ್ಲಿಂದ ಏರ್ಪೋರ್ಟ್ಗೆ ಹೆಂಗ್ ಹೋಗ್ಬೇಕಂತ. ಆಮೇಲೆ ಹೋಗಿ ಕೇಳಿದಾಗ ಏರ್ಪೋರ್ಟ್ಗೆ ಫಾಸ್ಟೆಸ್ಟ್ ಮೆಟ್ರೋ ಇದೆಯಲ್ಲ ಅದಿದೆ ಏರ್ಪೋರ್ಟ್ಗೆ. ಲಾಸ್ಟಲ್ಲಿ ಅದ್ರಲ್ಲೂ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂತು. ನಾನು ಲಾಸ್ಟಲ್ಲಿ ಅದರಲ್ಲೇ ಹೋದೆ. ಆದ್ರೆ ಅಲ್ಲೊಂದು ಟ್ರಾಜಿಡಿ ಆಯ್ತು. ಏನಾಯ್ತು ಅಂದ್ರೆ ನನ್ನ ಕಾರ್ಡಲ್ಲಿ ನನಗೆ 12 ರಿಂಗೇಟ್ಸ್ ಇತ್ತು ನನ್ನ ಹತ್ರ. ಅದ್ರದ್ದು ಬಂದು 10 ರಿಂಗೇಟ್ 11 ರಿಂಗೇಟ್ಸ್ ಅಷ್ಟೇ ಇದ್ದಿದ್ದು. ನನ್ನ ಹತ್ರ 14 ರಿಂಗೇಟ್ಸ್ ಇತ್ತು. ಆದ್ರೆ ನೀವು ಏರ್ಪೋರ್ಟ್ ಮೆಟ್ರೋಲ್ ಏನ್ ಹೋಗ್ತೀರಾ ಅದ್ರಲ್ಲಿ ಹೋಗ್ಬೇಕಂದ್ರೆ ಮಿನಿಮಮ್ 20 ರಿಂಗೇಟ್ಸ್ ಇರ್ಬೇಕಂತೆ ಕಾರ್ಡಲ್ಲಿ. ನನ್ನ ಹತ್ರ ಇನ್ನೂ 6 ರಿಂಗೇಟ್ ಶಾರ್ಟೇಜ್ ಇತ್ತಲ್ಲ. ನನ್ನ ಹತ್ರ ಇನ್ನೂ 6 ರಿಂಗೇಟ್ ಶಾರ್ಟೇಜ್. ನಾನೇನ್ ಮಾಡಿದೆ, ಇನ್ನೊಂದು 15 ರಿಂಗೇಟ್ಸ್ ಆಡ್ ಮಾಡಿದೆ ಅದಕ್ಕೆ. ಅಲ್ಲೋ ಕಾರ್ಡಲ್ಲಿ ಇದೆ, ರ್ಯಾಪಿಡ್ ಕಾರ್ಡಲ್ಲಿ ಕ್ಯಾಶ್ ಇದೆ. ಸ್ವೈಪ್ ಮಾಡ್ತೀನಿ, ಸ್ವೈಪ್ ತಗೊಂತ ಇಲ್ಲ, ಅದು ಎಲ್ಲ ಎರರ್ ಬರ್ತದೆ. ಆಮೇಲೆ ಹೋಗಿ ಅಲ್ಲಿ ಇನ್ಫಾರ್ಮೇಶನ್ ಸೆಂಟ್ರಲ್ ಕೇಳಿ, ಈ ಜರ ನನ್ನ ಹತ್ರ ಕಾರ್ಡಲ್ಲಿ ಕ್ಯಾಶ್ ಇದೆ, ಆದ್ರೆ ನಾನು ಸ್ವೈಪ್ ಮಾಡ್ತಿದ್ದೀನಿ, ತಗೊಂತ ಇಲ್ಲ, ಎಷ್ಟಿದೆ ನಿಮ್ಮ ಹತ್ರ ಕಾರ್ಡ್? ಅವರೇ ತಗೊಂಡು ಅದನ್ನ ಚೆಕ್ ಮಾಡಿದ್ರು. ಇಲ್ಲ, ನಿಮ್ಗೆ ಇದು ಮಿನಿಮಮ್ ಇದಕ್ಕೆ ಹೋಗೋಕೆ ಮಿನಿಮಮ್ ಕ್ಯಾಶ್ ಲೋಡ್ ನಿಮ್ಗೆ ಇಷ್ಟ ಇರ್ಬೇಕಂತ. ಸರಿ, ಲೋಡ್ ಮಾಡಿಸ್ಕೊಂಡು ಅಲ್ಲಿಂದ ಏರ್ಪೋರ್ಟ್ ಹೋದೆ. ಅದ್ರದ್ದು ಗೂಗಲ್ ನಾನು ಹಾಕೊಂಡೆ. ಗೂಗಲ್ ಅಲ್ಲಿ ತುಂಬಾ ಸ್ಪೀಡಾಗಿ ನಾನು ಸ್ಟೇಷನ್ ಅಲ್ಲಿ ನಿಂತಿದ್ದಾಗ ಒಂದು ಹೋಯ್ತು ಟ್ರೈನು, ಅದು ನಾನ್ ಸ್ಟಾಪ್ ಮಾಡಿದ್ರೆ ಹೋಯ್ತು. ಅದು ತುಂಬಾ ಸ್ಪೀಡಲ್ಲಿ ಹಿಂಗ್ ನೋಡಿದ್ರೆ ಇಲ್ಲಿ ಬರ್ತಾ ಇರೋದ್ ಕಂಡು ಹಿಂಗ್ ನೋಡಿದ್ರೆ ಹೊರ್ಟೋಗಿತ್ತು ಆ ಕಡೆ. ಸರಿ, ಯಾವ ಸ್ಪೀಡಲ್ಲಿ ಹೋಗುತ್ತೆ ನೋಡೋಣ ಅಂತ ಗೂಗಲ್ ಅಲ್ಲಿ ಹಾಕೊಂಡು ಸ್ಪೀಡ್ ಚೆಕ್ ಮಾಡಿದ್ರೆ ತುಂಬಾ ಸ್ಪೀಡಾಗಿ ಹೋಯ್ತು. ಆ ಸ್ಪೀಡ್ ಚೆಕ್ ಸ್ಕ್ರೀನ್ ಶಾಟ್ ನಾನು ಆ ವಿಡಿಯೋ ಚಿಕ್ಕದಾಗಿ ಎತ್ಕೊಂಡಿದೀನಿ, ಆ ವಿಡಿಯೋ ಇಲ್ಲಿ ಹಾಕ್ತೀನಿ ನೋಡಿ. ಆಮೇಲೆ ಏರ್ಪೋರ್ಟ್ಗೆ ಹೋದೆ. ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ. ನನ್ನ ಮಗನಿಗೆ ಒಂದು ಕಾರ್ ತಗೊಬೇಕಂತ ನನ್ಗೆ ಆಸೆ ಇತ್ತು. ಹೋದೆ, ಒಂದು ದೊಡ್ಡ ಕಾರ್ ತಗೊಂಬಂದು ಫ್ರಿಡ್ಜ್ ಮೇಲೆ ಇಕ್ಕಿದೀನಿ, ಅದು ಹಂಗೆ ಇದೆ. ನನ್ನ ಮಗನಿನ್ನ ಆಡೋ ಪರಿಸ್ಥಿತಿಯಲ್ಲಿ ನಮ್ಮ ಮಗ ದೊಡ್ಡವನ್ ಆಗಿಲ್ಲ ಇನ್ನು. ಸುಮ್ಮನೆ ಅವನು ಒಂದು ನೆನಪಿಗೋಸ್ಕರ ನನ್ನ ಮಲೇಷ್ಯಾನ ಹೋದಾಗ ಏನ್ ತಂದ ಅವ್ನು ದೊಡ್ಡನಾದ್ಮೇಲೆ ಕೇಳ್ತಾನ, ಏನಪ್ಪ ತಂದೆ ಮಲೇಷ್ಯಾಗ ಹೋಗಿದ್ದಂತೆ ನೀನು, ನನಗಂತ ಏನ್ ತಂದೆ ಅಂತ. ಅವಾಗ ನೋಡಪ್ಪ ನಿನಗಂತ ಈ ಬಂಗಾರ ತಂದಿದ್ದೀನಿ ಅಲ್ಲಿ ಅಂತ ತೋರಿಸ್ಬೇಕು ಅವನಿಗೆ. ಅದಕ್ಕೋಸ್ಕರ ಅದನ್ನ ಹಂಗೆ ಶೆಲ್ ಹಾಕಿ ನಾನೇ ಅವಾಗ ಆಡ್ತಾ ಇರ್ತೀನಿ. ನನಗೆ ಈ ಕಾರ್ ಟಾಯ್ಸ್ ಎಲ್ಲ ಸ್ವಲ್ಪ ಕ್ರೇಜ್. ನಾನು ಕಾರ್ ತಗೊಬೇಕಂತಿದ್ದೀನಿ, RC ಪೆಟ್ರೋಲ್ ಕಾರ್ ತಗೊಬೇಕಂತಿದ್ದೀನಿ. ಅದು ತಗೊಂಡು ಅದ್ರದ್ದು ಒಂದು ವಿಡಿಯೋ ಹಾಕ್ತೀನಿ, ಆಸೆ ಇದೆ. ನೋಡ್ತಾ ಇದೀನಿ. ನಾನು ಸ್ವಲ್ಪ ಅದು ಏನಂದ್ರೆ ಅದು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟು ತಗೊಳ್ಳೋ ಜಾಗ ಇಲ್ಲ. ನಿಮ್ಗೆ ಏನಾನ ಆ ಥರ RC ಪೆಟ್ರೋಲ್ ಕಾರ್ ತಗೊಳ್ಳೋದು ಇಲ್ಲಿ ಹೋದ್ರೆ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಶೀಘ್ರದಲ್ಲ ತಗೊಂಡು ಅದ್ರದ್ದೊಂದು ವಿಡಿಯೋ ಹಾಕಿ ನಿಮಗೆ ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂದ್ರೆ. ಇದು ಒಂದು ಏರ್ಪೋರ್ಟು. ಆಮೇಲೆ ಅಲ್ಲಿ ಇನ್ನೊಂದು ಏರ್ಪೋರ್ಟ್ ಅಲ್ಲಿ ಲಗೇಜ್ ಪ್ರಾಬ್ಲಮ್ ಆಯ್ತು ನಂದು. ಈ ಕಾರ್ ಬಾಕ್ಸು ಇಷ್ಟು ದೊಡ್ಡದು, ನನ್ನ ಲಗೇಜ್ ತಗೊಂಡಿರೋ ಬ್ಯಾಗ್ಗಿಂತ ಆ ಕಾರ್ ಬಾಕ್ಸ್ ದೊಡ್ಡದು. ಅದನ್ನ ಅಲೋ ಮಾಡಲ್ವಂತೆ ಅವರು. ಅದರಿಂದ ಏನ್ ಮಾಡಿದೆ, ಆ ಬಾಕ್ಸ್ ಎಲ್ಲ ಕಿತ್ತಿ ಬಿಸಾಕಿ ಕಾರ್ನ ಒಂದು ಬಟ್ಟೆ ಎಲ್ಲ ಹಾಕ್ಸಿ ಹೆಂಗೆ ಅವ್ರ ಪ್ಯಾಕೇಜ್ ಇಷ್ಟು ಕೊಟ್ಟು ತಗೊಂಡಿದ್ದೀನಿ. ಆಮೇಲೆ ಮನೆಗೆ ಹೋಗೋಷ್ಟದ ಕಾರ್ ಗುಜ್ಲಿ ಆಗೋಗಿದ್ರೆ ಆಮೇಲೆ ನನ್ನ ಮಗ ಅಷ್ಟೇ ಅದನ್ನ ನೀಟು ಒಂದು ಬಟ್ಟೆಯಲ್ಲಿ ರ್ಯಾಪ್ ಮಾಡಿ ನೀಟು ಇಕ್ಕಿ ಲಗೇಜ್ ಅಲ್ಲಿ ಅದನ್ನ ಸೇಫ್ ಮಾಡಿ ಆಮೇಲೆ ಕೊಟ್ಟೆ. ನಾನು ತಗೊಂಡಿದ್ದು 20 kg ತಗೊಂಡಿದ್ದೆ. ನನ್ನ ಬ್ಯಾಗೇಜು 20 kg ಆಗಿಲ್ಲ, ಅದೊಂದು 12-13 kg ಸ್ಟಾಪ್ ಆಗೋದು. ಸಾಕ್ಬಿಡು, ನಮಗೂ ಸೇಫ್ ಒಳ್ಳೇದು ಅಂದ್ಬಿಟ್ಟು ಅದು ಹಾಕಿ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ನಾನು ಒಳಗಡೆ ಹೋದೆ. ಫ್ಲೈಟ್ಗೆ ಹೋದೆ. ನನ್ನ ಲಾಸ್ಟ್ ಜರ್ನಿ ಮುಗೀತು ಇಲ್ಲಿಗೆ ಮಲೇಷ್ಯಾಗೆ. ಆ ಫ್ಲೈಟ್ ಲಾಸ್ಟ್ ಜರ್ನಿಲಿ ಒಂದು ಫೋಟೋ ತಗೊಂಡೆ, ಅದು ಹಾಕ್ತೀನಿ. ಬಂದು KL ಏರ್ಪೋರ್ಟ್ ಅಲ್ಲಿ ನಮ್ಮ ಬೆಂಗಳೂರು ಗಾಳಿಗೆ ಬಂದಿದೆ. ನಮ್ಗೆ ಎನರ್ಜಿ ವಾಪಸ್ ಬಂದಿದೆ. ನಮ್ಮ ಓಲ್ವೋ ಬಸ್ಸು, ನನಗೆ ಗೊತ್ತಿದ್ದಿಲ್ಲ ಓಲ್ವೋ 24 hours ರನ್ ಇದೆ ಅಂತ. ಬಂದು ಓಲ್ವೋ ಇದೆಯಾ? ಇದೆ ಸರ್, 24 hours ರನ್ ಇದೇನೆ ಓಲ್ವೋ. ನಾನು ಬಂದಿದ್ದು ಬ್ಯಾಗ್ ಇಳ್ಕೊಂಡು ಕೆಳಗಡೆ ನಿಮ್ಗೆ ಹೇಳ್ತೀನಿ. ಆ ಓಲ್ವೋ ಬಂದು ನಿಮ್ಗೆ ಬೇಸ್ಮೆಂಟ್ ಅಲ್ಲಿ ಫಸ್ಟ್ ಬೇಸ್ಮೆಂಟ್ 1 ಅಲ್ಲಿ ಬರುತ್ತೆ, ಮೇಲೆಲ್ಲ ಬರಲ್ಲ. ನೀವು ಯಾವುದೇ ಓಲ್ವೋ ಕೆಳಗಡೆ ಬೇಸ್ಮೆಂಟ್ಗೆ ಹೋಗಿ ಅಲ್ಲಿ ತಗೊಳ್ಳಿ. ಇದು ಓಲ್ವೋ ಯಾರು ಹೋಗ್ತಿದ್ರು ಅವ್ರು ಫಸ್ಟ್ ಟೈಮ್ ಹೋಗೋರ್ಗೆ ನಾನು ಹೇಳ್ತೀನಿ. ಫಸ್ಟ್ ಟೈಮ್ ಹೋಗಿರೋರಿಗೆ ಇದು ನಿಮ್ಗೆ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಹೋಗೋರ್ಗೆ ಅದು ಬೇಸ್ಮೆಂಟ್ 1 ಅಲ್ಲಿ ಇರುತ್ತೆ. ನೀವು ಏರ್ಪೋರ್ಟ್ ಹೋದಾಗ ಮೇಲೆ ಬಂದಿರ್ತೀವೋ ಅದೇ ಜಾಗದಲ್ಲಿ ಕೆಳಗಡೆ ಹೋದ್ರೆ ಅಲ್ಲಿ ಓಲ್ವೋ ವೇಟಿಂಗ್ ಅಲ್ಲಿ ಇರುತ್ತೆ. ನೀವು ಅಲ್ಲಿ ಓಲ್ವೋ ಹತ್ಕೊಳ್ಳಿ. ನಾನು ಓಲ್ವೋ ಹತ್ಕೊಂಡು ವಾಪಸ್ ನಾನು HLಗೆ ಬಂದೆ. HL ಇಂದ ಒಂದು ಕ್ಯಾಬ್ ಮಾಡ್ಕೊಂಡು ಮನೆಗೆ ಬಂದು ಸೇರಿದೆ. ಇದು ಬಂದು ನಾನು ಓವರ್ ಆಲ್ ಮಲೇಷ್ಯಾ ಟ್ರಿಪ್ ಆಗಿತ್ತು. ನಿಮ್ಗೆ ಏನೇನೋ ನಾನು ಹೇಳಿದಲ್ಲಿ ಡೌಟ್ಸ್ ಇಲ್ಲ, ನನಗೆ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವು ಯಾರು ಮಾಡ್ತೀರೋ ಅವ್ರಿಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. KL ರ್ಯಾಪಿಡ್ ಕಾರ್ಡ್ ಯಾವ್ದು ಯೂಸ್ ಮಾಡ್ತಾ ಇದ್ನೋ ಅದನ್ನ ಈಗಾಗಲೇ ಒಂದು ಯೂಸರ್ ಬಂದು ತಗೊಂಡೋಗಿದ್ದಾರೆ. ಅವ್ರಿಗೆ ಹೇಳಿದೀನಿ, ನೀವು ಯೂಸ್ ಮಾಡಾದ್ಮೇಲೆ ನೆಕ್ಸ್ಟ್ ಅದನ್ನ ಬೇರೆಯವ್ರು ಯಾರಿಗಾನ ಕೊಡಿ, ಯಾರಿಗಾನ ಯೂಸ್ ಆಗಲಿ. ನೀವು ಕ್ಯಾಶ್ ಲೋಡ್ ಮಾಡಿದ್ರು ಪರವಾಗಿಲ್ಲ, ಹೋಗೋರು ಲೋಡ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ. ಅವ್ರು ಹೋಗ್ಬಿಟ್ಟು ಬಂದ್ಮೇಲೆ ನೋಡ್ತೀನಿ ಅವ್ರು ಕೊಟ್ಟಿದಾರಾ ಇಲ್ಲ ಅವ್ರ ಹತ್ರನೇ ಇಟ್ಕೊಂಡಿದಾರ.
ಅವ್ರ ಹತ್ರನೇ ಇಟ್ಕೊಂಡಿದ್ರೆ ನಾನು ಈಸ್ಕೊಂಡು ನೆಕ್ಸ್ಟ್ ಯಾರನ್ನ ಹೋಗೋರು ಇದ್ರೆ ನನಗೆ ಹೇಳಿ, ಅವ್ರಿಗೆ ನಾನು ಕೊಡ್ತೀನಿ. ಏನ್ ಅದರಲ್ಲಿಂದ ಏನ್ ಸಿಗುತ್ತೆ ನಮ್ಗೆ ಅದನ್ನ ಕೊಡ್ತೀನಿ, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇಷ್ಟೇ ಆಗಿರುತ್ತೆ ಈ ವಿಡಿಯೋಲಿ. ಮುಂದಿನ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.